ಇವರು ನಾಡಪ್ರಭು ಶ್ರೀ ಕೆಂಪೇಗೌಡರು ಕನ್ನಡಾಂಬೆಯ ಮಡಿಲಲ್ಲೊಂದು ಸುಂದರ ನಗರವನ್ನು ಕಟ್ಟಬೇಕೆಂಬ ಮಹದಾಸೆಯನ್ನು ಹೊಂದಿದ್ದವರು. ಅದಕ್ಕಾಗಿ ಸ್ವಾಭಿಮಾನಿ ಕನ್ನಡಿಗರ ಅಭಿಮಾನದ ರಾಜಧಾನಿ ಬೆಂಗಳೂರು ಮಹಾ ಸಂಸ್ಥಾನವನ್ನು ಸ್ಥಾಪಿಸಿ ಅದನ್ನು ಸುಂದರ ಉದ್ಯಾನ ನಗರವನ್ನಾಗಿಸಲು ಅವಿರತ ಶ್ರಮಿಸಿದವರು. ತ್ಯಾಗಕ್ಕೆ ಹೆಸರಾಗಿರುವ ಈ ಪುಣ್ಯಭೂಮಿಯಲ್ಲಿ ಪ್ರೀತಿ, ಮಮತೆ, ಕರುಣೆ, ಸಂಸ್ಕೃತಿ, ಸಂಸ್ಕಾರವನ್ನು ನೆಲೆಗೊಳಿಸಿ ಶಾಂತಿಯ ತವರೂರನ್ನಾಗಿಸುವ ಮಹತ್ವಾಕಾಂಕ್ಷೆಯ ಕನಸನ್ನು ಕಟ್ಟಿಕೊಂಡಿದ್ದವರು. ಕೆಂಪೇಗೌಡರ ಇಂತಹ ಕನಸಿನ ನಗರ ಇಂದು ಏನಾಗಿದೆ, ಎತ್ತ ಸಾಗುತ್ತಿದೆ? ಹಲೋ, ನಾನ್ ರೀಟಾ. ಯಾವ ರೀಟಾ? ದಿನಕ್ಕೊಬ್ಳು ಜೊತೆ ಮಲ್ಗೋ ನಿನ್ಗೆ ನನ್ನ ನೆನಪೆಲ್ಲಿರುತ್ತೆ ಹೇಳು. ಸರಿ, ಏನ್ ವಿಷಯ? ನೀರ್ ಕುಡಿಯೋ ಟೈಮಲ್ಲಿ ರಕ್ತ ಕುಡಿಯೋ ನಿಮ್ಮಂತವ್ರ ಹತ್ರ ಇನ್ನೇನಿರುತ್ತೆ ಹೇಳು. ನಿನ್ ಹತ್ರ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅರ್ಜೆಂಟ್ ಆಗಿ ರೈಲ್ವೆ ಸ್ಟೇಷನ್ ಹತ್ರ ಇರೋ ಪಾಳ್ ಬಿಲ್ಡಿಂಗ್ ಹತ್ರ ಬಾ. ಸರಿ, ಬರ್ತೀನಿ. ಜೀವ, ಓದ್ ಕೆಲಸ ಆಯ್ತಾ? ಯಾಕೆ ಇಷ್ಟು ಲೇಟ್ ಮಾಡಿದೆ? ಹೊರಗಡೆ ಯಾರು ನೋಡ್ಲಿಲ್ಲ ತಾನೆ? ಇಲ್ಲ. ಯಾರಾದ್ರೂ ಬಂದಿದ್ರಾ? ಇಲ್ಲ, ಸಾಹೇಬ್ರು ಗೊತ್ತಾಯ್ತು. ಬೇಗ ಒಳಗೋಗು. ಆಕಾಶ್, ನಿನ್ನ ಗೋರಿಕಲಿಗೆ ಮೊದಲನೇ ಬಲಿ ಕೊಟ್ಟಿದ್ದೀನಿ. ಇನ್ನು 3 ಇದೆ. ಅದನ್ನು ಇಷ್ಟರಲ್ಲೇ ಒಪ್ಪಿಸಿ ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಅಣ್ಣ, ಅಣ್ಣ, ನಾನು ಪೊಲೀಸರಿಂದ ತಪ್ಪಿಸ್ಕೊಂಡ್ ಬಂದೆ. ಪೊಲೀಸ್ನವರು ನಿನ್ನ ನೋಡಿದ್ರ? ನೋಡಿದ್ರು, ಆದ್ರೂ ನನಗೆ ನಿನ್ನ ನೋಡಕ್ ಇಷ್ಟ ಇಲ್ಲ. ಅಣ್ಣ, ಆ ಕೋತಿನಾಗನ ಮರ್ಡರ್. ಹೌದಾ? ನನ್ನ ಮಕ್ಕಳು ನನ್ನ ಹತ್ರನೇ ಮಚ್ಚಿಡೋದನ್ನ ಕಲ್ತು ನನ್ ಮುಂದನೆ ತೊಡೆ ತಟ್ಕೊಂಡ್ ಬರ್ತಾ ಇದ್ರು. ಈಗ ಬಸಪ್ಪನ್ ಬಲಗೈ ಹೋಗಿದೆ, ಆದಷ್ಟು ಬೇಗ ಎಡಗೈನೂ ಹೋಗುತ್ತೆ. ಯಾರವನ್ನ ಕೊಲೆ ಮಾಡಿದ್ದು? ಬಾಂಬೆ ಸುಪಾರಿ ಕಿಲ್ಲರ್ಸ್ ಏನಾದ್ರು ಬಂದಿದ್ರಾ? ಇಲ್ಲಣ್ಣ, ಇಲ್ಲಿರೋರೇ ಮಾಡಿದ್ದು. ಇಲ್ಲಿರೋರ?
ಯಾರವರು? ಜೀವ. ಜೀವ ಯಾರವನು? ಸಣ್ಣ ಪುಟ್ಟ ಕಿಲ್ಲಿಂಗ್ ಮಾಡ್ಕೊಂಡಿದ್ದ. ಈಗ ನಾನು ಅವನ್ನ ನೋಡ್ಬೇಕು. ಅವನು ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ನೀನ್ ಕೇಳ್ದಷ್ಟು ಕೊಟ್ಟಿದ್ದೀನಿ ನೋಡು. ಇನ್ನು 3 ಕೊಲೆ ಮಾಡಬೇಕು. ಅದಕ್ಕೆ ಎಷ್ಟು ಹಣ ಕೊಡ್ಬೇಕು ಅಂತ ಹೇಳು. 1 ಕೊಲೆ ಮಾಡಿದ್ರು ಜೀವಾವಧಿ ಶಿಕ್ಷೆನೆ, 10 ಕೊಲೆ ಮಾಡಿದ್ರು ಜೀವಾವಧಿ ಶಿಕ್ಷೆನೆ. ನಂದು ಹಾಗೆ. ಯಾರೇ ಆದ್ರೂ ಒಂದೇ ರೇಟು. ಅವರು ತುಂಬಾ ಡೇಂಜರಸ್. ಅವರು ಡೇಂಜರ್ ಆದ್ರೆ ನಾನು ಸುಪಾರಿ ಕಿಲ್ಲರು. ನೀನ್ ಸುಪಾರಿ ಕಿಲ್ಲರೇ ಇರಬಹುದು, ಆದ್ರೆ ಅವ್ರು ನಿನಗಿಂತ ಅನುಭವಸ್ಥರು. ಅವ್ರ ಅನುಭವ ಕಟ್ಕೊಂಡು ನನಗೇನಾಗ್ಬೇಕು? ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾನು ಅವ್ರ ಸಾವು ನೋಡ್ಬೇಕು. ಅಡ್ವಾನ್ಸ್ ಆಗಿ ಈ ತಾಳಿನಿಟ್ಕೋ. ಸಾಹೇಬ್ರು ಬರ್ತಿದ್ದಾರೆ. ಯಾಕೆ ಇನ್ನೂ ನಿದ್ದೆ ಬಂದಿಲ್ವಾ? ನಮಗ್ ಬೆಳಕಾಗೋದೆ ಇಷ್ಟೊತ್ಕಲ್ವ ಸರ್? ಅಫ್ಕೋರ್ಸ್, ಕೋತಿನಾಗನ್ ಕೊಲೆ ಆಗಿದೆ. ವಾಟ್? ಯಾವಾಗ ಸರ್? ಯಾಕೆ ನಿನಗ್ ಗೊತ್ತಿಲ್ವಾ? ಏನ್ ಸರ್, ಈ 4 ಗೋಡೆಗಳ ಮಧ್ಯೆ ಕೂಡಾಕಿ ನಿನಗ್ ಗೊತ್ತಿಲ್ವಾ ಅಂದ್ರೆ ನಾನು ಏನ್ ಹೇಳಿ ಸರ್? ಅಟ್ಲೀಸ್ಟ್ ನೀವೊಂದು ಮೊಬೈಲ್ ಆದ್ರೂ ಕೊಟ್ಟಿದ್ರೆ ಯಾರು ಅಂತ ತಿಳ್ಕೊಂಡು ನಿಮ್ಗೆ ಹೇಳ್ಬೋದಾಗಿತ್ತು. ನಿನ್ನ ಮಾತಲ್ಲೇ ನನಗೆ ನಂಬಿಕೆ ಇಲ್ಲ ಜೀವ. ನೋಡೋ, ನೀನ್ ಇಲ್ಲಿದ್ರು 4 ಗೋಡೆ ಮಧ್ಯೆನೇ ಇರಬೇಕು, ಜೈಲಿಗೆ ಹೋದ್ರು 4 ಗೋಡೆ ಮಧ್ಯೆನೇ ಇರಬೇಕು. ಅದಕ್ಕೆ ಈ ಬಂಧನದಿಂದ ಬಿಡುಗಡೆ ಆಗ್ಬೇಕಂದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು. ನಾಳೆ ಕೋರ್ಟ್ಗೆ ಹೋಗೋ ದಾರಿ ಮಧ್ಯೆ ನಿನ್ನನ್ನ ಇಳಿಸ್ತೀನಿ, ನೀನ್ ಓಡೋಗ್ಬೇಕು. ಆಮೇಲೆ ಇದ್ದೇ ಇದೆ ಪೇಪರ್ ಹೆಡ್ಲೈನ್ಸ್, ಟಿವಿ ನ್ಯೂಸ್. ಸಾರಿ ಸರ್, ಲಾಂಗ್ ಹಿಡ್ದಿರೋ ರೌಡಿನ ನಂಬ್ತೀನಿ, ಆದ್ರೆ ಮುಂದೆ ಓಡಿಸಿ ಹಿಂದಿಂದ ಶೂಟ್ ಮಾಡೋ ನಿಮ್ ಡಿಪಾರ್ಟ್ಮೆಂಟ್ ನ ನಂಬಲ್ಲ. ನೀನ್ ನಂಬ್ತೀಯೋ ಬಿಡ್ತೀಯೋ ಅದ್ ನನಗೆ ಬೇಕಾಗಿಲ್ಲ. ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೋಸ್ಕರ. ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ಚಾಯ್ಸ್ ಈಸ್ ಯುವರ್ಸ್. ಬೇಡ ಜೀವ, ಆತರ ಪಡ್ಬೇಡ. ನನ್ ಮಾತು ಕೇಳು. ನಾನಿನ್ನ ಮುಗ್ಸೋದಿಕ್ಕಾಗ್ಲಿ ಅಥವಾ ಜಗಳಾಡೋದಿಕ್ಕಾಗ್ಲಿ ಬಂದಿಲ್ಲ. ನಿನಗೊಂದು ಒಳ್ಳೆ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ನೋಡು, ಇಲ್ಲಿವರೆಗೂ ನಿನ್ನ ಅಡ್ರೆಸ್ ಪೊಲೀಸ್ ಸ್ಟೇಷನ್, ಟೆಂಪರರಿ ಆಗಿ ಆಸ್ಪತ್ರೆ ಇತ್ತು. ಆದ್ರೆ ಇನ್ ಮುಂದೆ ನೀನು ಪರ್ಮನೆಂಟ್ ಅಡ್ರೆಸ್ ಇಟ್ಕೋಬೇಕು. ಕೇರ್ ಆಫ್ ಗುಡಿ ಬಂಡೆ. ನನಗ್ ಪರ್ಮನೆಂಟ್ ಅಡ್ರೆಸ್ ಇಟ್ಕೊಳ್ಳೋ ಯೋಚನೆ ಅಂತೂ ಇಲ್ಲ. ಆದ್ರೂ ನಿಮ್ ಮಾತಿಗೆ ಬೆಲೆ ಕೊಡ್ತೀನಿ, ನಿಮ್ ಜೊತೆ ಬರ್ತೀನಿ. ಆದ್ರೆ ನಿಮ್ ಬೆನ್ ಹಿಂದೆ ನಿಂತ್ಕೊಳ್ಳೋ ಬಂಟಂತರ ಅಲ್ಲ, ನಿಮಗೆ ಬೆನ್ನೆಲುಬಾಗಿರ್ತೀನಿ. ಬಟ್ ಒನ್ ಥಿಂಗ್, ಹೆಣ್ಣು ಹೆಂಡ ನನಗಾಗೋಲ್ಲ. ಸ್ವಂತದವರು ಅಂತ ಯಾರೂ ಇಲ್ಲ. ಊಟ ತಿಂಡಿ ನಂದು, ಮಲಗೋ ಜಾಗ ನಂದು. ನಂಬಿಕೆಯಿಂದ ಇರ್ತೀನಿ, ನಂಬಿಕೆ ಕಳ್ಕೊಂಡ್ರೆ ಹೋಗ್ತಾ ಇರ್ತೀನಿ. ಯಾವುದೇ ವಿಷಯಕ್ಕೂ ಯಾರನ್ನು ನನ್ನ ಹಿಂದೆ ಚೂ ಬಿಡಬಾರ್ದು. ಅಷ್ಟಕ್ಕೂ ಮೀರಿ ಯಾರನ್ನಾದ್ರೂ ಚೂ ಬಿಟ್ರೆ ಯಾವ ಮಾಂಸ ತಿನ್ನಕ್ಕೂ ಹೇಸೋಲ್ಲ ಈ ಮರಿ ಟೈಗರ್. ಹೌದು ಜೀವ, ನೀನ್ ಇಲ್ಲೇ ಇದ್ರೆ ಒಂದಲ್ಲ ಒಂದ್ ದಿವಸ ಪೊಲೀಸರು ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ. ನೀನ್ ಸೇಫ್ಟಿ ಜಾಗ ಅಂದ್ರೆ ಅದೊಂದೇ, ಕೇರ್ ಆಫ್ ಗುಡಿ ಬಂಡೆ. ಹೊರಡು.
ನೀವ್ ಅರ್ಜೆಂಟ್ ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ ರೀ. ಕಳ್ಸಿದೀನಿ, ಬರ್ತಾರಷ್ಟೇ. ಓ ಜೀವ, ಗುಡಿ ಬಂಡೆ ಬರ್ಲಿಲ್ವಾ? ಯಾಕೋ ರಾಯರು ನಮ್ಮನೆ ದಾರಿನೇ ಮರ್ತು ಬಿಟ್ಟಿದ್ದಾರೆ. ಓಕೆ, ಕೂತ್ಕೊಳ್ಳಿ. ಏಯ್, ಇದನ್ ತಗೊಂಡು ನಿಮ್ಗಿಷ್ಟ ಬಂದವ್ರ ಜೊತೆ ಸಂತೋಷವಾಗಿದ್ದು ಹೋಗಿ. ಆ ಹುಡುಗಿರ್ಗಿಂತ ನಾನೇ ನಿಮ್ಗಿಷ್ಟ ಆದ್ನಾ? ಈ ಜೀವ ಹೆಣ್ಣು ಹೆಂಡ ಹಣಕ್ಕೆ ಯಾವತ್ತು ದಾಸ ಅಲ್ಲ ಕಣೆ ಬಿತ್ರಿ. ಮುಚ್ಕೊಂಡು ನಕ್ರ ಮಾಡ್ದೆ. ಮಟ್ಕ ಮಂಚ ಎಲ್ಲಿದ್ದಾನೆ ಹೇಳು. ಅವನ ಅಡ್ರೆಸ್ ಗೊತ್ತಿಲ್ಲ. ಅವನಿರೋ ಅಡ್ಡ ಕಾಟನ್ ಪೇಟೆ. ಯೋ, ನಾನೇ ಕಣೆ ಮಾತಾಡ್ತಾ ಇರೋದು. ಓಸಿ ಉಸಾರಂಗ್ ಮಾತಾಡು. ನಾನ್ತೋ ಈ ಜೋರದ್ ಗಿರತ್ ನಡೆಯಕ್ಕಿಲ್ಲ. ಕೈ ಕಾಲು ಎತ್ತಿಸ್ಬಿಟ್ಟು ಎದ್ರಿಗೆ ಬಂದ್ರೆ ನನ್ನ ಮಗನೇ ಮಾಡ್ಗಯ್ಯ ಫೋನ್ ನಿನ್ ಮಗ್ ಬೆಂಕಿ ಇಕ್ಕಯ್ಯ. ಏನಯ್ಯ ಹಂಗ ಒಳ್ಳೆ ದುರ್ದುರು ಅಂತ ತಿನ್ಕೊಳ್ಳೋ ನಂಗೆ ಗುರಾಯಿಸ್ತಾ ಇದೆಯಲ್ಲ. ಓ, ನೀನ್ ಅದಕ್ ಬಂದಿದೀಯಾ? ಎಷ್ಟ್ ಮಡಗಿದೀಯ ದುಡ್ನ? ಮಕ್ಕ ಏನ್ ನೋಡ್ತೀಯ? ಕೊಡೆಯ. ಮಟ್ಕ ಮಂಜೆಯಲ್ಲಿ ಮನೇಲಿದ್ದಾನೆ. ಅವತ್ತು ನಾಗನ್ ಕೊಲೆ ಮಾಡಿದ್ರು, ಇವತ್ತು ಮಂಜನ್ ಕೊಲೆ ಮಾಡವ್ರೆ. ಯಾರೋ ಯಾರೋ ಕೊಲೆ ಮಾಡಿದ್ದು ಹೇಳ್ರ ಬಡೇತವ. ಏಯ್ ಏಯ್ ಗೊತ್ತಿಲ್ಲ ಅಂತನಲ್ರು, ಹೇಳ್ಕೊಂಡು ಕುರುಪಾಕಲ್ಲ ಅವ್ರಿಗೆ. ಟೆನ್ಷನ್ ಮಾಡ್ಕೋಬೇಡ ಬಸಪ್ಪ, ಕೂಲ್ ಕೂಲ್. ಅಲ್ಲ, ತಾಳಿದವನು ಬಾಳಿಯಾನು ಅನ್ನೋ ಗಾದೆನೇ ಇದೆಯಲ್ಲ. ತಾಳ್ಮೆ ತಾಳ್ಮೆ ಅಂತಿದ್ರು ತಲೆ ತೆಗಿತಾರ್ರಿ.
ಇದನ್ನೆಲ್ಲ ಆ ಗುಡಿ ಬಂಡೆನೆ ಮಾಡಿಸಿರೋದು. ಆ ಗುಡಿ ಬಂಡೆ ಗುಂಡಿ ತೋಡಿ ಪಿಂಡ ಇಡ್ಲಿಲ್ಲ ಅಂದ್ರೆ ಅವ್ನು ನಮಗೆ ಗುಂಡಿ ತೋಡ್ಬಿಡ್ತಾನೆ. ತೋಡಲ್ಲ ಗುಂಡಿ, ಹಾಕೋಲ್ಲ ಸ್ಕೆಚ್ಚು. ಹಲೋ ಅಣ್ಣ, ನಾನಣ್ಣ. ಏನ್ ಹೇಳು? ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತಣ್ಣ. ತಿಂದ ಮನೆಗೆ ಕಣ್ಣ ಹಾಕೋ ನಿನ್ನ ಹತ್ರ ನನಗೇನೋ ಮಾತು? ಅಣ್ಣ, ನಾಳೆ ಬೆಳಿಗ್ಗೆ ನಾನೊಬ್ಬನೇ ನಿಮ್ಮನೆ ಹತ್ರ ಬರ್ತೀನಣ್ಣ. ಅಣ್ಣ, ಬೇಡ ಅಂತ ಹೇಳ್ಬೇಡಣ್ಣ ಪ್ಲೀಸ್. ಆಯ್ತು ಬಾ. ಸರಿ ಅಣ್ಣ, ಆಯ್ತಣ್ಣ. ಅಣ್ಣ, ತಪ್ಪಾಗ್ಬಿಟ್ಟ ಕಣ. ಕ್ಷಮಿಸಿದೀನಿ ಅಂತ ಹೇಳೋರ್ಗು ನಾ ಕೈ ಬಿಡಕ್ಕಿಲ್ಲ ಕಣ. ಮೇಲೇಳು. ಕ್ಷಮಿಸ್ಬಿಡೋಣ. ನಾವಿಬ್ರು ಏನೇ ಇದ್ರು ರಾಜಿ ಮಾಡ್ಕೊಬಿಡೋಣ ಕಣ. ಪ್ಲೀಸ್ ಅಣ್ಣ. ಅಣ್ಣ ಪ್ಲೀಸ್, ನಾನು ಎಲ್ಲಾ ದಂಧೆನೂ ನೀನೇ ನೋಡ್ಕೊಳ್ಳೋಣ. ನೀನ್ ಸಾಕು ಅಂತ ಬಿಸಾಕಿದ ಎಂಡ್ಲು ಕೊಡೋಣ. ನಾನು ಅದರಲ್ಲೇ ಜೀವನ ಮಾಡ್ಕೊತೀನಣ್ಣ. ನೋಡ್ ಬಸಪ್ಪ, ನೀನು ನಾನು ಕಿತ್ತಾಡೋದ್ರಲ್ಲಿ ನನಗೂ ಲಾಭ ಇಲ್ಲ, ನಿನಗೂ ಲಾಭ ಇಲ್ಲ. ಈ ಕೆಲಸ ನೀನು ಮೊದ್ಲೇ ಮಾಡ್ಬೋದಿತ್ತು. ಕೆಟ್ಟ ಮೇಲೆ ಬುದ್ಧಿ ಬರ್ತದ ಅಂತಾರಲ್ಲ, ಹಂಗೆ ನಾನೀಗ ಬದಲಾಗಿದ್ದೀನಣ್ಣ. ನೀನೇ ಬಿಟ್ಟೋದ್ ಮನೆಗೆ ಮತ್ತೆ ಬಂದಿದ್ಯಾ. ಏನ್ ತಗೊಳ್ತೀಯ? ಹಾಟೋ ಕೋಲ್ಡು? ನಾವಿಬ್ರು ರಾಜಿ ಆಗಿದ್ದೆ ಹಾಟು ಕೋಲ್ಡು ಕುಡ್ದಂಗ ಆಯ್ತು. ಇನ್ನು ಅದೆಲ್ಲ ಯಾಕಣ್ಣ? ರಾಣಿ, ಹೆಣ್ಣಿನ ಕಂಡ್ರತ್ತೆ ನೋಡಿ ಅವಳು ಕಾಲ್ ಬೆರಳಲ್ಲಿ ಮೆಹಂದಿ ಹಾಕಿದಳೋ ಇಲ್ವೋ ಅಂತ ಕಂಡು ಹಿಡಿತೀನಿ. ಗಂಡಿನ ಕಾಲ್ ಬೆರಳು ಉಗುರು ನೋಡಿ ಅವನ ಹಣೆಯಲ್ಲಿ ಎಷ್ಟು ಗೆರೆಗಳಿವೆ ಅಂತ ಹೇಳ್ತೀನಿ. ನನ್ನಿಂದ ಮೃತ್ಯು 300 ಕಿಲೋಮೀಟರ್ ದೂರದಲ್ಲಿದ್ರು ಕೂಡ ಜೀವ ನಿನ್ಗೆ ಅಪಾಯ ಇದೆ ಅಂತ ನನ್ನ ಗುಂಡಿಗೆ ಯಾವಾಗ್ಲೂ ಎಚ್ಚರಿಸ್ತಾ ಇರುತ್ತೆ. ನಿಜ ಹೇಳು, ಯಾಕೆ ನನ್ನ ಹಿಂದೆ ಬಂದೆ? ಗುಡಿ ಬಂಡೆ. ಹಲೋ ಗುಡಿ ಬಂಡೆ,
ಕೆಡ್ಡ ಕೆಡವಿ ಆನೆ ಹಿಡಿಯೋದು ನನಗೆ ಇಷ್ಟ ಇಲ್ಲ. ಗನ್ ಹಿಡಿದು ಆನೆ ಎದುರುಗಡೆ ನಿಲ್ತೀನಿ. ಇನ್ನೊಂದ್ ಸಾರಿ ನನ್ನ ಹಿಂದೆ ಈ ನರಿಗಳನ್ನ ಬಿಡಬೇಡ. ನಾನು ಯಾವ ಪ್ರಾಣಿ ಮಾಂಸ ತಿನ್ನಕ್ಕೂ ರೆಡಿ. ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀಯ? ಬೆಳಗ್ಗೆ ಮನೆ ಹತ್ರ ಬಾ, ಡೀಟೈಲ್ ಆಗಿ ಮಾತಾಡೋಣ. ಗುಡಿ ಬಂಡೆ, ಬಾ ಜೀವ ಬಾ. ನಾನ್ ನಿಮ್ ಜೊತೆ ಸೇರ್ಬೇಕಾದ್ರೆ ಏನ್ ಹೇಳಿದ್ದೆ ಅಂತ ನಿಮ್ಗೆ ನೆನ್ಪಿದ್ಯಾ? ಟೆನ್ಷನ್ ಆಗಿದ್ಯಾ ಅಂತ ನಂಗೆ ಗೊತ್ತು. ನೋಡು, ನಾನ್ ನೀರಿನಲ್ಲಿ ಮೀನಿನ ಹೆಜ್ಜೆ ಹುಡ್ಕಕ್ ಹೋಗಿ ತಪ್ಪು ಮಾಡ್ಬಿಟ್ಟೆ ಜೀವ. ಇನ್ನು ಮುಂದೆ ಹಾಗಾಗಲ್ಲ. ನನ್ನ ವ್ಯವಹಾರನೆಲ್ಲ ನಿನಗೊಪ್ಪಿಸ್ತಿದ್ದೀನಿ. ನೋಡ್ರೋ, ಇನ್ನು ಮುಂದೆ ನೀವು ಏನೇ ಮಾಡ್ಬೇಕಾದ್ರೂ ಜೀವನ್ ಕೇಳೇನೆ ಮಾಡ್ಬೇಕು. ಡೀಲ್ ಒಪ್ಕೊಳ್ಳೋವಾಗ್ಲಿ ಮುಗಿಸೋವಾಗ್ಲಿ ಅವನ ಹಿಂದೆ ನೀವಿರ್ಬೇಕು. ನೋಡು ಜೀವ, ನಿನ್ನ ನಂಬಿ ನನ್ನ ಈ ಕತ್ಲ ಪ್ರಪಂಚನ ನಿನಗೊಪ್ಪಿಸ್ತಾ ಇದ್ದೀನಿ. ಆ ನಂಬಿಕೆನ ನೀನು ಉಳಿಸ್ಕೊ. ಅದು ನಾನೇನ್ ರೌಡಿಸಮಿಂದ ರಿಟೈರ್ ಆಗ್ತಿಲ್ಲ, ನಿನ್ ಹಿಂದೆನೇ ಇರ್ತೀನಿ. ನಾವೇನಾದ್ರೂ ರೌಡಿಸಮಿಂದ ರಿಟೈರ್ಮೆಂಟ್ ತಗೊಂಡ್ಬಿಟ್ರೆ ಗಿಲ್ಲಿ ಗಿಲ್ಲಿ ದಾಂಡಾಡ ಹುಡುಗ ಬೇಕಾದ್ರೂ ನಮಗೆ ಪರ್ಮನೆಂಟ್ ಆಗಿ ರಿಟೈರ್ಮೆಂಟ್ ಕೊಟ್ಬಿಡ್ತಾನೆ. ಈ ಫೀಲ್ಡ್ ಅಲ್ಲಿ ಯಾರು ಯಾರನ್ನು ನಂಬಕ್ಕಾಗಲ್ಲ. ಅದಕ್ಕೆ ನಮ್ಮ ರಾಣಿ ಯಾವಾಗ್ಲೂ ನಿನ್ ಹಿಂದೆನೇ ಇರ್ತಾಳೆ. ಇಲ್ಲೇ AC ರೂಮ್ ಇದೆ, ಕಾಟ್ ಇದೆ, ಇಷ್ಟೆಲ್ಲ ಇದ್ದು ನೀನ್ ಯಾಕೆ ಆ ಪಾಳ್ ಬಂಗ್ಲೆಗೆ ಹೋಗಿ ಮಲಗ್ತೀಯ? ಈಗ ತಾನೇ ನೀವೇ ಹೇಳಿದ್ರಲ್ಲ ಈ ಫೀಲ್ಡ್ ಅಲ್ಲಿ ಯಾರು ನಂಬಕ್ಕಾಗಲ್ಲ ಅಂತ. ಸರಿ, ಇನ್ಮೇಲೆ ನೀನ್ ಯಾರು ಎಲ್ಲಿ ಹೋಗ್ತೀಯಾ ಏನ್ ಮಾಡ್ತೀಯ ಅಂತ ಕೇಳಲ್ಲ. ನಿನ್ ಇಷ್ಟ ಬಂದಾಗಿರು, ಆದ್ರೆ ಹುಷಾರಾಗಿರ್ಬೇಕು. ಹೋಗು, ಆ ಮೋತಿಲಾಲ್ ಫ್ಲಾಟ್ ನ ಖಾಲಿ ಮಾಡಿಸಿ ಚಂದ್ರಪಾಲ್ ಜೇನಿ ಕೊಡ್ಸು.
ಜೀವ ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ನನ್ನ ಯಾರು ಫಾಲೋ ಮಾಡಬಾರ್ದು ಅಂತ ಅವತ್ತೇ ಹೇಳಿಲ್ಲ ನಿಂಗೆ? ಅದು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಏನೇ ಮಾತಾಡೋದಿದ್ರು ಬೆಳಗ್ಗೆ ಬರ್ತೀನಿ. ಈಗ ಹೋಗು. ಇಲ್ಲ, ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಏನ್ ಹೇಳು? ಈ ಅಂಡರ್ ವರ್ಲ್ಡ್ ಅಲ್ಲಿ ಹೊಡೆದು ಬಡ್ದು ಕತ್ತರಿಸಿ ಮಹಾನಗರನ ಮಹಾರಾಜನ್ ತರ ಆಳ್ತಾ ಇದ್ಯಾ. ಆದ್ರೂ ಯಾಕೆ ಇಷ್ಟೊಂದು ಮೌನವಾಗಿರ್ತ್ಯಾ? ಗಾಯತ್ರಿ, ಗಾಯತ್ರಿ, ಒಳಗೆ ಏನ್ ಮಾಡ್ತಾ ಇದ್ಯಾ? ದೇವಸ್ಥಾನಕ್ಕೆ ಹೋಗಕ್ಕೆ ಈಗ್ಲೇ ಹೊತ್ತಾಯ್ತು. ಬೇಗ ಬ್ಯಾಗ್ ತಂದು ಕೊಡ್ತೀಯಾ? ನಾ ಬರ್ಲಾ? ರೀ, ಇವತ್ ಬೇಗ ಬನ್ರಿ. ಯಾಕೆ? ಏನಿವತ್ ವಿಶೇಷ? ರೀ, ನಿಮ್ಗೆ ನಿಮ್ ದೇವಸ್ಥಾನ ದೇವ್ರು ಬಿಟ್ರೆ ಇನ್ನೇನು ಜ್ಞಾಪಕಕ್ಕೆ ಬರಕ್ಕಿಲ್ಲ ಅಲ್ಲ? ಇವತ್ಗೆ ನಮ್ ಮದ್ವೆ ಆಗಿ 1 ವರ್ಷ ಆತು. ನಿಮ್ ಕೆಲ್ಸ ದಿನ ಇದ್ದಿದ್ದೆ. ಇವತ್ ಒಂದಿನ ಆದ್ರೂ ಬೇಗ ಬಂದು ನನ್ ಜೊತೆಲಿ ಇರ್ಬೇಕು ಅಂತ ನನ್ ಮನ್ಸ ಆಸೆ ಪಡ್ತೈತ್ರಿ. ಸರಿ ಸರಿ ಮಾರಾಯ್ತಿ, ಈಗೇನು ನಾನ್ ಮನೆಗ್ ಬೇಗ ಬರ್ಬೇಕು ಅಷ್ಟೇ ತಾನೆ? ಅಷ್ಟೇ ಅಲ್ಲ ರೀ, ನೀವ್ ಬರ್ತಾ ನನ್ ಮುಡಿಗ್ ಮುಡ್ಕೊಳ್ಳೋಷ್ಟು ಮಲ್ಗೆ ಹೂವ ತರ್ಬೇಕು. ಅದನ್ನ ನಿಮ್ ಕೈಯಾರೆ ನೀವು ನನ್ ಮುಡಿಗ್ ಮುಡ್ಸೋವಾಗ ಆ ಸಂತೋಷದಲ್ಲಿ ನಾನು ಈ ಲೋಕನೇ ಮರ್ತು ಬಿಡ್ಬೇಕು. ಸರಿ ಸರಿ, ಆದಷ್ಟು ಬೇಗ ಬರ್ತೀನಿ. ಬರ್ಲಾ? ಆಯ್ತು. ಭಗವಂತ ಒಳ್ಳೇದ್ ಮಾಡಪ್ಪ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್. ಸ್ವಾಮಿ ರಂಗನಾಥ ಒಳ್ಳೇದ್ ಮಾಡಪ್ಪ. ಏನ್ ಪೂಜಾರ್ರೆ? ಓಹೋ, ನಮಸ್ಕಾರ ಗೌಡ್ರೆ. ಏನ್ ಬೆಳಗ್ಗೆನೆ ದೇವ್ರ ದರ್ಶನಕ್ಕೆ ಬಂದ್ಬಿಟ್ಟಿದೀರಾ? ಹೌದು ಪೂಜಾರ್ರೆ, ನಾನಿವತ್ತೊಂದ್ ಗನಂದಾರಿ ಕಾರ್ಯ ಕೊಂಟೇವ್ನಿ. ಅದಕ್ಕೆ ಒಂದಪ್ಪ ದೇವ್ರ ದರ್ಶನ ಮಾಡ್ಕೊಂಡು ನಿಮ್ಮ ಆಶೀರ್ವಾದ ಪಡ್ಕೊಂಡು ಹೋಗುವ ಅಂತ ಬಂದೆ. ನೀವು ಬಿಡಿ ಗೌಡ್ರೆ, ಹಿಡಿದ ಕೆಲ್ಸನ ಸಾಧಿಸ್ದೆ ಬಿಡೋರಲ್ಲ. ಅದಕ್ಕೆ ದೇವ್ರದಯ ಒಂದಿದ್ರೆ ಸಾಕು, ಆಶೀರ್ವಾದ ಮಾಡಕ್ಕೆ ನಾನೆಷ್ಟ್ರೋನು. ಹಂಗಂದ್ಬಿಟ್ರೆ ಹೆಂಗೆ ಸ್ವಾಮಿ? ನೀವೇ ನಿಮ್ ಕೈಯಾರ ಅರ್ಚನೆ ಪೂಜೆ ಮಾಡಿ ಭಗವಂತ ನನ್ಗೆ ಒಳ್ಳೇದಾಗ್ಲಿ ಅಂತ ಹರ್ಸಿದ್ರೆ ತಾನೇ ಹೋಗೋ ಕಾರ್ಯದಾಗ ನನ್ಗೂ ಒಳ್ಳೇದಾಗೋದು. ಇಷ್ಟೇ ಆಗ್ಲಿ, ನೀವು ಭಗವಂತನಿಗೆ ಪ್ರೀತಿ ಪಾತ್ರರು ಅಲ್ವೇ? ಹಾಗೆ ಆಗ್ಲಿ ಗೌಡ್ರೆ, ನೀವು ಹೋಗೋ ಕೆಲ್ಸದಲ್ಲಿ ಯಾವ ಅಡ್ಡಿ ಆತಂಕ ಬರ್ದಿರೋ ಹಾಗೆ ಕೆಲ್ಸ ಆಗ್ಲಿ ಅಂತ ದೇವ್ರಿಗೆ ಅರ್ಚನೆ ಮಾಡ್ತೀನಿ. ನೀವಷ್ಟು ಮಾಡಿದ್ರೆ ಸಾಕು ಪೂಜಾರ್ರೆ, ನಾನ್ ನನ್ ಕೆಲ್ಸ ಸಾಧಿಸ್ದಂಗೆನೆ. ಇರಿ ಗೌಡ್ರೆ. ಸ್ವಾಮಿ ರಂಗನಾಥ, ನಮ್ಮ ಗೌಡ್ರ ಕೆಲಸದಲ್ಲಿ ಸಫಲವಾಗಿ ತಗೊಳ್ಳಿ ಗೌಡ್ರೆ, ಹೋಗ್ ಬನ್ನಿ. ಅವ್ರ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದ್ ಗೊತ್ತಿದ್ದೆ ಚಿನ್ನ, ನಾನ್ ಬಂದಿದ್ದು. ಏನ್ ಹೇಳ್ತಿದ್ದೀರಾ ನೀವು? ನಿಮ್ ತಲೆಗೆಲ್ಲ ಕೆಟ್ಟಿಲ್ಲ ತಾನೆ? ಕೆಟ್ಟೋಯ್ತು ಚಿನ್ನ. ಯಾವಾಗ್ನಿಂದ ನಿಮ್ ಸೌಂದರ್ಯ ನೋಡಿದ್ನೋ ನನ್ ತಲೆ ಕೆಟ್ಟು ಕೆರ ಹಿಡ್ದೋಯ್ತು. ಆ ಪಡ್ ಪೂಜಾರಿ ಏನ್ ತಾನೇ ಸುಖ ಕೊಟ್ಟಾನು? ನಂತಾಗ್ ಬಾ, ಸ್ವರ್ಗ ತೋರಿಸ್ತೀನಿ. ಚಾಂಡಾಳ, ಹಿಂಗೆಲ್ಲ ಮಾತಾಡಕ್ ನಾಚಿಕೆ ಆಗಕ್ಕಿಲ್ಲ ನಿಂಗೆ? ಕಂಡವ್ರು ಎಂಟಿರು ಅಂದ್ರೆ ನೀನ್ ಕರ್ದಾಗ ಬಂದು ಸುಖ ಕೊಡೋ ಸುಳ್ಳೇರು ಅನ್ಕೊಂಡ್ಯಾ? ಇಲ್ಲಿವರೆಗೂ ಇವರಿನ್ ಗೌಡ ಅಂತ ಮರ್ಯಾದೆ ಕೊಟ್ಟಿವ್ನಿ. ಈಗ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಅದೇನೋ ಹೇಳ್ತಾರಲ್ಲ, ಒಳ್ಳೆ ದೇವ್ರಿಗೆ ಹಾಲು ತುಪ್ಪದ ಅಭಿಷೇಕ, ಚಂಡಿ ದೇವ್ರಿಗೆ ರಕ್ತ ಮಾಂಸದ ನೈವೇದ್ಯ ಅಂತೆ. ನೀನೀಗ ಒಳ್ಳೆ ಮಾತಲ್ಲ ನನ್ನ ಆಸೆ ಈಡೇರಿಸಿದ್ರೆ ನಾನ್ ಚಂಡಿ ದೇವ್ರೇ ಆಗ್ಬೇಕಾಗುತ್ತೆ. ಆಧಾರ ಶಕ್ತಿಯೈ ನಮಃ ಸ್ವಾಹಾ.
ಗಾಯತ್ರಿ 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 ಏನಾಯ್ತು? ಏನಿದೆಲ್ಲ ಏನಾಯ್ತಮ್ಮ? ಗಾಯತ್ರಿ ಹೇಳು, ಯಾರಿಗೆ ಮಾಡ್ತು? ಹೇಳು ಗಾಯತ್ರಿ, ಹೇಳು ಗಾಯತ್ರಿ, ಹೇಳಮ್ಮ ಗಾಯತ್ರಿ, ಗಾಯತ್ರಿ ಹೇಳಮ್ಮ. ಯಾರು ಯಾರು? ಗೌಡ. ಹೇಳು ಗಾಯತ್ರಿ. ನೀನೇನಕ್ಕೆ ಅಲ್ಲಿಗೆ ಬಂದೆ? ಕೊಲೆ ಮಾಡಿದ್ದೀನಿ. ನೋಡು, ನಾನು ಸರ್ವಿಸ್ ಪೂರ್ತಿ ಟ್ರೈ ಮಾಡಿದ್ರು ಆ ಗೌಡ ಅನ್ನೋ ಗೂಳಿನ ಹಿಡಿಯಕ್ಕಾಗ್ತಿರ್ಲಿಲ್ಲ, ಮೂಗ್ದಾರನು ಹಾಕಕ್ಕಾಗ್ತಿರ್ಲಿಲ್ಲ.
ಅಂಥದ್ರಲ್ಲಿ ಮಾರಿಗೆ ಬಲಿ ಕೊಟ್ಟು ಈ ಊರಿಗೆ ಒಳ್ಳೇದ್ ಮಾಡಿದೀಯ. ರಾಜಾರಾಮ್, ಏನಿದೆಲ್ಲ? ಶೋಭನ್ ಫೋಟೋ ನಿಮ್ ಕೈಯಲ್ಲಿ ಹೇಗೆ ಬಂತು? 100 ಜನರ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿ. ವಾಟ್? ಏನ್ ಹೇಳ್ತಾ ಇದ್ದೀರಾ? ನಿನಗೆ ಆಶ್ಚರ್ಯ ಆಗ್ಬೋದು ಜೀವ. ನೀನು ಗುಡಿಬಂಡೆ ಒಂದು ಮುಖ ನೋಡಿದ್ಯಾ, ಇನ್ನೊಂದು ಮುಖ ನೋಡಿಲ್ಲ. ಅಂದ್ರೆ ಅಂದ್ರೆ ರಾಜಾರಾಮ್, ತಗೋ. ನೀನ್ ಎಷ್ಟು ದಿವಸ ಅಂತ ನನ್ನ ಹತ್ರ ಇರ್ತೀಯ? ಒಂದ್ ಸ್ವಂತ ಅಂಗಡಿ ಇಟ್ಕೊಂಡು ಜೀವನ ಮಾಡ್ಕೋ. ಬೇಕಾದ್ರೆ ಆವಾಗ ಬಂದು ದುಡ್ಡು ತಗೊಂಡೋಗು. ಹಾಗೆ ಒಂದ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೋ. ಯಜಮಾನ್ರೆ, ಅವ್ರು ಹೇಳದ ಸರಿ, ನಾನು ಇಲ್ಲೇ ಇರ್ತೀನಿ. ಶೋಭಾ, ಆಗಿದ್ದಾಗೋಯ್ತು. ಏನೇ ಆದ್ರೂ ನೀನ್ ನನ್ನ ಹೆಂಡತಿ. ಬಾ, ಮನೆಗೆ ಹೋಗೋಣ. ಯಜಮಾನ್ರೆ, ಅವಳು ನನ್ನ ಜೊತೆ ಇಲ್ಲ ಅಂದ್ರೆ ಸಮಾಜ ಏನನ್ನುತ್ತೆ? ಸಮಾಜದ ಬಗ್ಗೆ ಯೋಚನೆ ಮಾಡ್ಬೇಕಾದ್ದು ಈಗಲ್ಲ. ಹೇಳಿದ್ ಕೇಳಿಸ್ತಲ್ವಾ? ತಗೋ. ರೀ, ನನ್ನಲ್ಲಿ ಏನಾದ್ರೂ ಬದಲಾವಣೆ ಕಾಣುತ್ತಾ? ಇಲ್ವಲ್ಲ. ಈ ಗಂಡಸರೇ ಇಷ್ಟು. ಊರಲ್ಲಿ ಏನಾಗತ್ತೆ ಅಂತ ಗೊತ್ತಾಗತ್ತೆ, ತನ್ನ ಹೆಂಡತಿ ಗರ್ಭಿಣಿ ಅಂತ ಗೊತ್ತಾಗಲ್ಲ. ಏನು, ಪ್ರೆಗ್ನೆಂಟಾ? ಶಬ್ಬಾಷ್ ಗುಡಿ ಬಂಡೆ. ಇವನ್ ಮುದುಕ ಇವನ್ ಕೈಯಲ್ಲಿ ಏನಾಗುತ್ತೆ ಅಂತ ಇದ್ರು. ಈ ಇಳಿ ವಯಸ್ಸಿನಲ್ಲೂ ತಂದೆ ಆಗಿದ್ದೀನಿ ಅಂತ ನಮ್ ಹುಡುಗರಿಗೆಲ್ಲ ಸಿಹಿ ಊಟ ಹಾಕ್ಸ್ಬೇಕು. ಬಸಿ ಬೈಕೆ, ಹುಳಿ ಮಾವಿನಕಾಯ ಇಲ್ಲ ಸ್ವೀಟಾ? ಅದೆಲ್ಲ ಏನು ಬೇಡ. ನಾನ್ ದೇವರಿಗೆ ಹರಕೆ ಹೊತ್ತಿದ್ದೀನಿ. ನಾಳೆ ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ. ನಾಳೆ ಸ್ವಲ್ಪ ಕೆಲಸ ಇದೆಯಲ್ಲ. ನಿಮ್ಗೆ ಯಾವಾಗ್ಲೂ ಕೆಲಸ ಇದ್ದೇ ಇರುತ್ತೆ. ಯಾವತ್ತಾದ್ರೂ ನಿಮ್ಗೆ ಏನ್ ಬೇಕು ಏನ್ ಬೇಡ ಅಂತ ಕೇಳಿದೀರಾ? ಆಯ್ತು ಮಹಾರಾಣಿ, ನಿನ್ ಜೊತೆ ನಾನು ದೇವಸ್ಥಾನಕ್ಕೆ ಬರ್ಬೇಕು ಅಷ್ಟೇ ತಾನೆ? ಅಷ್ಟೇ ಅಲ್ಲ,
ನಾವಿಬ್ರು ಮಾಮೂಲಿ ಗಂಡ ಹೆಂಡತಿ ತರ ಹೋಗ್ಬೇಕು. ನನ್ ಜೊತೆಲಿ ಬರ್ಬೇಕಾಗಿರೋದು ಡಾನ್ ಗುಡಿ ಬಂಡೆ ಅಲ್ಲ, ನನ್ ಗಂಡ ಗುಡಿ ಬಂಡೆ. ಲೇ, ಅದೇನೋ ಇವಳು ಹರಕೆ ಹೊತ್ಕೊಂಡಿದ್ದಾಳಂತೆ, ಅದಕ್ಕೆ ಆ ಸ್ಟೋನ್ ಬಾಡಿ ನೋಡ್ಕೊಂಡ್ ಬರ್ತೀನಿ. ರೀ, ದೇವ್ರನ್ನ ಹಾಗೆಲ್ಲ ಹಂಗಸ್ಬಾರ್ದು. ಲೇ, ನನಗೆ ಬುದ್ಧಿ ಹೇಳಕ್ ಬರ್ತೀಯಾ? ಹೋಗೆ ಒಳಗಡೆ ಕೆಲಸ ನೋಡೆ, ನಡಿ. ಏ, ಥು, ರೀ, ಅಪ್ಶಕನ ಆಯ್ತು, ಸ್ವಲ್ಪ ಹೊತ್ತು ಕೂತಿದ್ ಹೋಗೋಣ. ಏಯ್, ಯಾವುದೇ ಅಪ್ಶಕನ? ಮೊದಲನೇ ಸಲ ಈ ಗುಡಿ ಬಂಡೆ ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ ಅಂದ್ರೆ ಆ ದೇವರಿಗೆ ಶುಭ ಶಕನ. ಬಾ. ಏಯ್, ಇರೋ, ನಾನೇ ಓಡಿಸ್ತೀನಿ, ಈ ಕಡೆ ಬಾ. ಥೂ, ನನ್ನ ಮಕ್ಕಳ, ಸ್ಮಶಾನದಲ್ಲಿ ಹೂತಾಕಿದ್ರು ಜೊತೆಲೇ ಬಂದ್ ಮಲ್ಕೋತೀರಾ? ನಾವಿಬ್ರೇ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ನೀವೆಲ್ಲ ಇಲ್ಲೇ ಇರಿ. ಯಾಕ್ರ ಇಲ್ಲಿ ನಿಂತಿದ್ದೀರಾ? ಅಣ್ಣ ಒಳಗಿದಾರಾ? ಅಣ್ಣ ಇಲ್ಲ, ದೇವಸ್ಥಾನಕ್ಕೆ ಹೋದ್ರು. ಯಾಕೆ ನೀವು ಹೋಗಿಲ್ವಾ? ಅಣ್ಣನೇ ಬೇಡ ಅಂದ್ರು. ಜೊತೆಲಿ ಯಾರೋದು? ಶೋಭಕ್ಕ ಹೋದ್ರು. ನಾನು ರೌಡಿಸಮ್ ಇಳಿದಾಗ್ಲಿಂದ ನನ್ ಜೊತೆ ಹುಡುಗರಿಲ್ದೆ ನಾನು ಎಲ್ಲೂ ಆಚೆಗೆ ಬಂದವನಲ್ಲ. ಈಗ ಬಂದಿದ್ದು ನನಗೋಸ್ಕರನಾ? ಅಲ್ಲ, ಈ ಜೀವಕ್ಕೋಸ್ಕರ.
ಕೆಂಚ ಎಲ್ಲೋ? ತಾಯಿಗೆ ಹುಷಾರಿಲ್ಲ ಅಂತೇಳಿ ಮನೇನ ಊರ್ಗೋದಣ್ಣ. ತಾಯಿಗೆ ಹುಷಾರಿಲ್ವಾ? ಏಯ್ ಕೆಂಚ, ಕೆಂಚ, ಏನಾಯ್ತು? ಗುರು, ನಾನು ತಂದೆ ತಾಯಿ ಇಲ್ದೇವ್ರು ಅನಾಥ ಗುರು, ಅನಾಥ. ನನ್ ಬಾಲಿಲ್ ದೇವ್ರು, ದೇವ್ರು, ಏಯ್ ದೇವ್ರು. ಕೆಂಚ, 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 ಗುಡಿ ಬಂಡೆ ನಮಗ್ ತಿನ್ಕೊಂಡೆ ನಮಗ್ ಹರಾಮ್ ಕೆಲಸ ಮಾಡ್ಬಿಟ್ಟೆನೋ. ಅಲ್ಲ ಗುರು, 15 ವರ್ಷದಿಂದ ನಾಯಿಗಿಂತ ನಿಯತ್ತಾಗಿದ್ದೀನಿ. ಆದ್ರೆ ಮೊನ್ನೆ ಬಂದು ಜೀವ ನಮಗೆಲ್ಲ ಬಾಸ್ ಅಂತೆ, ಅವ್ನು ಹೇಳ್ದೋ ಕೇಳ್ಕೊಂಡು ನಾವೆಲ್ಲ ಇರ್ಬೇಕಂತೆ. ಅದಕ್ಕೆ ಸ್ಕೆಚ್ ಹಾಕಿ ಗುಡಿ ಬಂಡೆ ಗುಂಡಿಗೆ ಎತ್ತಿದ್ದು. ಈ ವಿಷಯ ಏನಾದ್ರೂ ಜೀವನ್ ಗೊತ್ತಾದ್ರೆ? ಅವನಿಗೂ ಸ್ಕೆಚ್ ಹಾಕಿದ್ದೀನಿ. ಸ್ಕೆಚ್ಚು ನನಗಲ್ಲ, ಹೋಗಿ ಹೋಗಿ ಬಾ ಮರಿ, ಬಾಮ ಆಗಲ್ವಾ? ಜೀವ ನಿಲ್ಲಿ. ಯಾರು ಬೇಕು? ಜೀವ ಇದ್ದಾರಾ? ಒಂದ್ ನಿಮಿಷ ಇರಿ. ಜೀವ ಹೇಳದ್ಮೇಲೆ ಮುಗೀತು. ಇಡೋ ಫೋನ್ನ. ಅಣ್ಣ, ಯಾರೋ ಒಬ್ಳು ಹುಡುಗಿ ನಿಮ್ಮನ್ನ ಕೇಳ್ಕೊಂಡು ಬಂದಿದ್ದಾಳೆ. ಹುಡುಗಿನ ಕಳ್ಸು. ಸರಿ ಅಣ್ಣ, ಬನ್ನಿ. ನೀವು ನಡೀರಿ, ನಾನೇ ಬರ್ತೀನಿ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಾನೇ ಬರ್ತೀನಿ ಇನ್ನಲ್ಲ. ಏಯ್, ಅಜಿತ್ ಸೇಟ್ ಲ್ಯಾಂಡ್ನ ಖಾಲಿ ಮಾಡಿಸ್ರು. ಬನ್ನಿ, ಕೂತ್ಕೊಳ್ಳಿ. ಬಂದೆ ಒಂದು ನಿಮಿಷ. ಏನು ಹಾಗೆ ನೋಡ್ತಿದ್ದೀರಾ? ಚಿಕ್ಕ ಮನೆ ಅಂತನಾ? ಅಲ್ಲ, ಈ ಮನೇಲಿ ನೀವೊಬ್ರೇನಾ ಇರೋದು? ಇಲ್ಲ, ನನ್ ಗಂಡನೂ ಇದ್ರು. ಗಂಡನ? ಮತ್ತೆ ಕುಂಕುಮ? ಗಂಡ ಸತ್ ಮಾತ್ರಕ್ಕೆ ಅವು ನಮ್ ಜೊತೆಲಿ ಇರಬಾರ್ದು ಅನ್ಕೊಡೋದು ತಪ್ಪು. ಚಿಕ್ಕ ಮನೆ ಅಂತನಾ? ಅಲ್ಲ, ಈ ಮನೇಲಿ ನೀವೊಬ್ರೇನಾ ಇರೋದು? ಇಲ್ಲ, ನನ್ ಗಂಡನೂ ಇದ್ರು. ಗಂಡನ? ಮತ್ತೆ ಕುಂಕುಮ?
ಗಂಡ ಸತ್ ಮಾತ್ರಕ್ಕೆ ಅವು ನಮ್ಮ ಜೊತೆಲಿ ಇರಬಾರ್ದು ಅನ್ಕೊಳ್ಳೋದು ತಪ್ಪು. ಅವ್ರ ಆತ್ಮ ಈ ಮನೇಲೆ ಸುತ್ತಾ ಇದೆ. ಅವರು ನನ್ನ ಜೊತೆಲೇ ಇದ್ದಾರೆ. ಇಂದು ಯಾಕೆ ಮಂಕಾಗಿದ್ಯಾ? ಹುಷಾರಿಲ್ವಾ? ಹಾಗೇನಿಲ್ಲ, ಯಾಕೋ ಮನಸ್ಸೇ ಸರಿ ಇಲ್ಲ. ಈ ವಯಸ್ಸಿನಲ್ಲಿ ಮನಸ್ಸು ಸರಿ ಇಲ್ಲ ಅಂದ್ರೆ ಏನರ್ಥ? ಯಾಕೆ ಇಷ್ಟೊತ್ತಾದ್ರೆ ಆಕಾಶ್ ಬರ್ಲಿಲ್ಲ ಅಂತನಾ? ಆಕಾಶ್ ಬಂದ್ರೆ ಇಷ್ಟೊತ್ತು ವೇಟ್ ಮಾಡಿ ಮನೆಗೆ ಹೋದ್ಲು ಅಂತ ಹೇಳ್ತೀರಾ? ಆಯ್ತು. ರೀ, ಅಯ್ಯೋ ಬಿಡ್ರಿ. ಇಂದು ಕಾಫಿ ತರ್ಲಮ್ಮ? ತಗೊಮ್ಮ ಕಾಫಿ. ತಗೊಮ್ಮ ಕಾಫಿ ಕುಡಿದು ರೆಸ್ಟ್ ತಗೋ. ಅಮ್ಮ, ನಾನ್ ನಿನ್ ಹತ್ರ ಒಂದ್ ವಿಷಯ ಕೇಳ್ಬೇಕು. ಏನಮ್ಮ? ನಿನಗೂ ಶಂಕರ್ ಅಂಕಲ್ಗೂ ಏನ್ ಸಂಬಂಧ? ಅವರು ನಿನ್ನ IAS ಆಫೀಸರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ? ಅಮ್ಮ, ನನ್ ಪ್ರಶ್ನೆಗೆ ಉತ್ತರ ಇದಲ್ಲ. ಸಮಯ ಬಂದಾಗ ನಾನೇ ಹೇಳ್ತೀನಿ. ಕತ್ತೆಗಾದಷ್ಟು ವಯಸ್ಸಾಗಿದೆ. ನಾನು ನಿನ್ ಮಗಳಿದ್ದಾಗಿದ್ದೀನಿ. ಹೀಗ್ ಕೆಟ್ಟ ದೃಷ್ಟಿಲಿ ನೋಡ್ತೀಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ಇನ್ನೊಂದು ಸಾರಿ ಹೀಗ್ ನೋಡಿದ್ರೆ ನಿನ್ 2 ಕಣ್ಣು ಇರಬಾರ್ದು ಹಾಗೆ ಮಾಡ್ತೀನಿ. ಛೀ! ನೀನ್ ಏನ್ ಬೇಕಾದ್ರೂ ಹೇಳು, ಆದ್ರೆ ಮಗಳ ತರ ಅಂತ ಮಾತ್ರ ಹೇಳ್ಬೇಡ. ಏನಮ್ಮ, ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀನಿ. ಏನೇನೋ ಕಾರಣ ಹೇಳಿ ನನ್ ಬಾಯಿ ಮುಚ್ಚಿಸ್ತಿದ್ಯಾ? ಯಾವ ವಿಷಯ? ಅವ್ರು ಯಾರು, ಯಾಕೆ ಇಲ್ಲಿಗೆ ಬರ್ತಾರೆ, ಅವ್ರಿಗೂ ನಿನ್ಗೂ ಏನ್ ಸಂಬಂಧ ಅಂತ ಇವತ್ ನನಗೆ ಗೊತ್ತಾಗ್ಲೇಬೇಕು. ಯಾವಾಗ ಕೇಳಿದ್ರು ಸಮಯ ಬರ್ಲಿ ಅಂತ ಹೇಳ್ತೀಯ. ಇವತ್ತು ಸಮಯ ಬಂದಿದೆ, ಹೇಳು. ಅವ್ರು ನಿನ್ ತಂದೆ ತರ. ತಂದೆ ತರ ಅಂದ್ರೆ? ಜನ್ಮ ಕೊಟ್ಟವ್ರು ಮಾತ್ರ ತಂದೆ ಅಲ್ಲಮ್ಮ, ವಿದ್ಯೆ ಕೊಟ್ಟವರು ತಂದೆನೆ. ಅಂದ್ರೆ ನಿನ್ ಕಾಲೇಜ್ ಫೀಸ್ ನಿಂದ ಹಿಡಿದು ರೇಷನ್ ಬಿಲ್ ತನಕ ಅವರೇ ನೋಡ್ಕೊಳ್ತಿದ್ದಾರೆ. ಇನ್ಮೇಲೂ ಅಷ್ಟೇ, ನಿನ್ನ ಅವರೇ ನೋಡ್ಕೊಳ್ಳೋದು. ಅವನ ಹಾಕೋ ಭಿಕ್ಷೆಗಿಂತ ಕೂಲಿ ಮಾಡ್ಕೊಂಡು ತಿನ್ನೋದೇ ಮೇಲು. ಇಂದು ನೋಡು, ನಿಮ್ ತಂದೆ ತೀರ್ಕೊಂಡಾಗ ನಿನಗ್ 3 ವರ್ಷ. ಬಂಧು ಬಳಗದವರು ಸಹಾಯ ಮಾಡ್ತಾರೆ ಅಂತ ಅವ್ರ ಮನೆ ಬಾಗಿಲ್ ಹೋದೆ, ಆದ್ರೆ ಯಾರೂ ಸಹಾಯ ಮಾಡಿಲ್ಲ. ಕೆಲ್ಸ ಮಾಡಿ ಜೀವನ ಮಾಡೋಣ ಅಂತ ಕೆಲ್ಸ ಕೇಳಿದ್ರೆ ಎಲ್ಲ ದೈಹಿಕವಾಗಿ ಆಸೆ ಪಟ್ಟ ವಿನಃ ಯಾರು ನನ್ ಕಷ್ಟನ ಅರ್ಥ ಮಾಡ್ಕೊಳ್ಳಿಲ್ಲ. ಜೀವನದಲ್ಲಿ ತುಂಬಾ ನೊಂದ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದೆ. ಆಗ ಶಂಕರ್ ನಮ್ ಪಾಲಿಗೆ ದೇವರಾಗಿ ಬಂದು ಕಾಪಾಡಿದ್ರು. ಇವತ್ ನಾವ್ ಈ ಸ್ಥಿತಿಲಿ ಇದ್ದೀವಿ ಅಂದ್ರೆ ಅದಕ್ಕೆ ಅವರೇ ಕಾರಣ. ನಮಗೆ ಅವ್ರು ಹಾಕಿದ್ದು ನಿನಗ್ ಭಿಕ್ಷೆ ಅನ್ನಿಸ್ಬಹುದು, ಆದ್ರೆ ಅವ್ರ ನಮ್ ಪಾಲ್ ದೇವರಮ್ಮ.
ನಿನಗೆ ತಂದೆ ಸಮಾನಮ್ಮ. ಏನು ತಂದೆನಾ? ಯಾವತ್ತೂ ಅವ್ನ ನನ್ನ ದೃಷ್ಟಿನಲ್ಲಿ ನೋಡೇ ಇಲ್ಲ. ದೇವ್ರಂತೆ ದೇವ್ರು. ನನ್ ಪಾಲಗವನು ತಂದೆ ಅಲ್ಲ, ದೆವ್ವ ದೆವ್ವ. ನೈನಾ, ಬಂದೆ. ನಾನ್ ನಿಮಗೆ ಇಷ್ಟವಾದ ತಿಂಡಿ ಮಾಡ್ತಾ ಇದ್ದೆ. ನನಗೆ ಇಷ್ಟವಾದ ತಿಂಡಿ ಏನೋ ಮಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಂದೊಂದು ಆಸೆ ಇದೆ, ಈಡೇರಿಸ್ತೀಯಾ? ನಾನು ನಿಮ್ಮ ಆಸೆನಾ? ನೀನು ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ. ನನ್ ಕೈಯಲ್ಲಾಗೋದಾದ್ರೆ ಖಂಡಿತ ಸಹಾಯ ಮಾಡ್ತೀನಿ. ಅದೇನ್ ಹೇಳಿ? ಹಾ ನೈನಾ, ನಾನು ತಪ್ಪು ತಿಳ್ಕೊಬೇಡ. ನಾನು ಬಹಳ ದಿವಸದಿಂದ ಇಂದು ಮೇಲೆ ಕಣ್ಣಿಟ್ಟಿದ್ದೆ. ಹಾ, ನೀನ್ ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀನೇನಾದ್ರೂ ನನ್ನ ಋಣ ತೀರಿಸಲೇಬೇಕು ಅನ್ಕೊಂಡಿದ್ರೆ ಇಂದುನ ನನಗ್ ಕೊಟ್ಟು ಮದುವೆ ಮಾಡು. ನಿಮ್ಮನ್ನ ತಂದೆ ತರ ಅಂತ ಹೇಳಿದಿನಲ್ಲ. ಥರ ತಾನೆ, ತಂದೆ ಅಲ್ವಲ್ಲ. ನೋಡು, ನನ್ನ ಪರೀಕ್ಷೆ ಮಾಡಬೇಡ. ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ಸರಿ, ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಪಡೋದಲ್ಲ, ನನ್ಗಿಂದು ಬೇಕೇ ಬೇಕು. ಇಲ್ಲ ಅಂದ್ರೆ ನಾನು ಹುಚ್ಚಾಗ್ಬಿಡ್ತೀನಿ. ನೋಡು, ದಯವಿಟ್ಟು ನನ್ಗೆ ಹೆಲ್ಪ್ ಮಾಡ್ಬೇಕು, ಪ್ಲೀಸ್. ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಆಕಾಶ್. ಬಾಯ್ ಇಂದು. ಬಾಯ್ ಇಂದು. ಬಾಮ್ಮ, ಊಟ ಮಾಡು. ಕೂತ್ಕೋ ಕೂತ್ಕೋ. ಬಡಿಸ್ತೀನಿ, ಊಟ ಮಾಡು. ಏನು, ನೀನ್ ನನಗೆ ಊಟ ಬಡಿಸ್ತೀಯಾ? ಯಾಕೆ, ನಾನು ಊಟ ಬಡಿಸ್ಬಾರ್ದಾ? ಇವತ್ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೀಯಾ? ಪ್ರೀತಿನ ನಿನ್ಮೇಲಲ್ದೆ ಇನ್ಯಾರ ಮೇಲಮ್ಮ ತೋರಿಸ್ಲಿ? ನಾವಿವತ್ತು 3 ಹೊತ್ತು ಊಟ ಮಾಡ್ತಿದೀವಿ ಅಂತಂದ್ರೆ ಅದಕ್ಕೆ ಆ ಶಂಕರೇ ಕಾರಣ. ಅದಕ್ಕೆ ನನ್ನನ್ನು ಏನ್ ಮಾಡು ಅಂತೀಯಾ? ಅದ್ ಯಾಕೆ ಅವ್ರ ಹೆಸರು ಹೇಳಿದ್ರೆ ಉರಿದು ಬೀಳ್ತೀಯಾ? ನಿಮ್ಮಪ್ಪ ಸತ್ತಾಗ ಅವ್ರು ಕಾಪಾಡ್ಲಿಲ್ಲ ಅಂದಿದ್ರೆ ನಾವು ಬೀದಿ ಬಿಕಾರಿಗಳಾಗ್ತಾ ಇದ್ವಿ. ನ್ಯಾಯವಾಗಿ ನೋಡಿದ್ರೆ ಆ ದೇವ್ರ ಫೋಟೋ ಪಕ್ಕದಲ್ಲಿ ಶಂಕರ್ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು. ಇಂದು, ನೀನ್ ಯಾಕೆ ಅವ್ರನ್ನ ಮದ್ವೆ ಆಗ್ಬಾರ್ದು? ಅಮ್ಮ, ನಾಚಿಕೆ ಆಗಲ್ವಾ? ಎಲ್ರು ತಮ್ಮ ಮಕ್ಕಳನ್ನ ಅಂಥವ್ರು ಕೊಡ್ಬೇಕು ಇಂಥವ್ರು ಕೊಡ್ಬೇಕು ಅಂತ ಕನಸು ಕಾಣ್ತಾರೆ. ಆದ್ರೆ ನೀನು ಇಟ್ಕೊಂಡೋಗ್ಗೆ ಹೆತ್ತು ಮಗಳನ್ನ ತಲೆ ಹಿಡಿತಿದ್ಯಲ್ಲ, ನೀನು ಒಬ್ಬ ತಾಯಿನ? ನಿನ್ ಜನ್ಮಕ್ಕೆ. ಹಾಯ್, ಏನು ತುಂಬಾ ಬೇಜಾರಲ್ಲಿ ಹೋಗ್ತಿದ್ಯಾ? ಬರ್ತೀನಿ ಅಂದವನು ಬಂದಿಲ್ಲ ಅನ್ಸುತ್ತೆ. ಅವನ್ ಬರ್ದಿದ್ರೇನಂತೆ, ಕಂಪ್ನಿ ಕೊಡಕ್ಕೆ ನಾವಿದೀವಲ್ಲ. ಯಾಕೆ ಹಾಗೆ ಹೋಗ್ತಾ ಇದ್ಯಾ? ಬೇಡವಾ?
ನಾನ್ ನಿನ್ ಕೈಗೆ ಸಿಗೋಲ್ಲ. ಈ ಹಾಳ್ ಸಮಾಜ ನನ್ ಕಿತ್ತು ತಿನ್ಬಿಡುತ್ತೆ. ನನಗೇನು ಅರ್ಥ ಆಗ್ತಾ ಇಲ್ಲ. ಪ್ಲೀಸ್, ಆದಷ್ಟು ಬೇಗ ನನ್ ಕೊರಳಿಗೊಂದು ತಾಳಿ ಕಟ್ಟಿ ಬಕ ಪಕ್ಷಿಗಳ ಬಾಯಿ ಮುಚ್ಚು. ಯಾಕೆ ಏನು ಅಂತ ಏನು ಕೇಳ್ಬೇಡ. ಅದನ್ನೆಲ್ಲ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಇಂದು ನಿನ್ನ ಗ್ರೀನ್ ಸಿಗ್ನಲ್ಗೋಸ್ಕರ ನಾನು ಕಾಯ್ತಾ ಇದ್ದೆ. ಈಗ ಓಕೆ ಆಯ್ತಲ್ಲ. ನಾಳೆ ಬೆಳಗ್ಗೆ 11 ಗಂಟೆಗೆ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ನಮ್ಮಿಬ್ಬರಿಗೂ ಮದುವೆ. ಓಕೆ ಆಕಾಶ್? ಎಸ್. ತಗೊಳ್ಳಿ ಕಟ್ಟಿ. ತಗೊಳ್ಳಿ, ಈ ಬುಕ್ಕಲ್ಲಿ ಸೈನ್ ಮಾಡಿ. ನೀವಿಬ್ರು ಸೈನ್ ಮಾಡಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನ್ ಡಿಸೈಡ್ ಮಾಡಿದೆ? ಅವಳ ಹತ್ರ ಮಾತಾಡಿದೀನಿ, ಆದ್ರೆ ಅವಳು ಒಪ್ತಾ ಇಲ್ಲ. ಇವತ್ ಮನೆಗ್ ಬರ್ಲಿ, ಒಂದ್ ತೀರ್ಮಾನಕ್ಕೆ ಬರ್ತೀನಿ. ಏನಮ್ಮ ಇದಲ್ಲ? ಯಾಕೆ ಗೊತ್ತಾಗ್ಲಿಲ್ವಾ? ನಾವಿಬ್ರು ಜನ ಮೆಚ್ಚೋ ಹಾಗೆ ಮದ್ವೆ ಆಗಿದ್ದೀವಿ. ನಿಮ್ ತರ ಕದ್ದು ಮುಚ್ಚಿ ಆಟಾಡೋಕೆ ನಮಗ್ ಬರಲ್ಲ. ಇಂದು ನನಗೆ ಮೋಸ ಮಾಡ್ತೀಯ ನೀನು? ಇವನ್ ಜೊತೆ ಅದ್ ಹ್ಯಾಕ್ ಬದುಕ್ತೀಯ ಅಂತ ನಾನು ನೋಡ್ತೀನಿ. ಅದಕ್ಕೆ ತೋರಿಸ್ತೀವಿ. ಕಣ್ ಬಿಟ್ಕೊಂಡು ನೋಡ್ತಾ ಇರು. ಬನ್ರಿ, ಪೊಲೀಸ್ ಜನರ ಹತ್ರ ನಮ್ದೇನ್ ಮಾತು. ಲೆಟ್ಸ್ ಗೋ. ಲೋ ಬಸಪ್ಪ, ನಾನ್ ಶಂಕರ್ ಮಾತಾಡೋದು. ಅರ್ಜೆಂಟ್ ಆಗಿ ನೀನು ಹತ್ರ ಮಾತಾಡ್ಬೇಕಿತ್ತು. ಮನೆಗೆ ಬಾ. ಬೇಗ ರೆಡಿ ಆಗಿಂದು. ಅಬ್ಬಬ್ಬಾ, ಈ ಹೆಂಗಸರೇ ಇಷ್ಟು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಮುಗಿದೋಯ್ತು. ಓಹೋ, ನಿಮ್ದೇನು ಪ್ಯಾಂಟು ಶರ್ಟು ನೇತ್ ಹಾಕೊಂಡ್ರೆ ಮುಗೀತು. ಆದ್ರೆ ನಮ್ದು ಹಾಗಲ್ವಲ್ಲ. ಸರಿ ಬೇಗ ಬಾ. ನಿಮ್ಮನ್ನಂತೂ ಮಾತಲ್ಲಿ ಸೋಲ್ಸಕ್ಕಾಗಲ್ಲ. ಬೇಗ ಬಾ. ಏನ್ ಬುದ್ಧಿ
ಅರ್ಜೆಂಟ್ ಅನ್ಬಿಟ್ಟು ಆರಾಮಾಗಿ ಕೂತಿದ್ರೆ ಬಸಪ್ಪ, ನಿನ್ನಿಂದ ಒಂದ್ ಕೆಲಸ ಆಗ್ಬೇಕು. ನೀನ್ ಅದನ್ನ ಮಾಡ್ತೀಯ ಅಂತ ಕರ್ಸಿದ್ದೀನಿ. ಅಫ್ಕೋರ್ಸ್ ನೀನ್ ಅದನ್ನ ಮಾಡ್ಲೇಬೇಕು. ಹಾ, ಅದೇನಿಸಿಯ ಮೊದ್ಲು ಹೇಳಿ. ಬಸಪ್ಪ, ಇವನು ಆಕಾಶ್ ಅಂತ ನಾನು ಇಷ್ಟಪಟ್ಟು ನಿಶ್ಚಯ ಮಾಡ್ಕೊಂಡಿದ್ದ ಹುಡುಗಿ ತಲೆ ಕೆಡಿಸಿ ಅವಳನ್ನು ಮದುವೆ ಆಗಿದ್ದಾನೆ. ಇವನ ತಲೆ ಎತ್ತಿ ಆ ಹುಡುಗಿನ ನನಗೆ ತಂದು ಒಪ್ಪಿಸ್ಬೇಕು. ಹಣ ಎಷ್ಟು ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ. ಆದರೆ ತಂದೊಪ್ಸಕ್ಕಾಗಲ್ಲ ಅಂತ ಮಾತ್ರ ಹೇಳ್ಬೇಡ. ನಾನೀಗಾಗ್ಲೇ ಹುಚ್ಚ ಆಗ್ಬಿಟ್ಟಿದ್ದೀನಿ. ಅಣ್ಣ ಇಷ್ಟಪಟ್ಟವನೇ ಅಂದ್ಮೇಲೆ ತಮ್ಮ ಇಲ್ಲ ಅನ್ನಕಾಯ್ತದ? ನೀನೇನು ಯೋಚನೆ ಮಾಡಬೇಡ. ಈ ವಿಷಯ ನನಗ್ ಬಿಡು. ಬಸಪ್ಪ, ಆದಷ್ಟು ಬೇಗ ಈ ಕೆಲಸ ಆಗ್ಬೇಕು. ನಾನ್ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಆ ನಾನೇನಾದ್ರೂ ಸಿಗ್ಲಿಲ್ಲ ಅಂದಿದ್ರೆ ಆತ್ಮಹತ್ಯೆ ಮಾಡ್ಕೊತಿದ್ದೆ. ಹಾಗೆಲ್ಲ ಮಾತಾಡ್ಬೇಡಿ ಆಕಾಶ್. ನಾವಿಬ್ರು ಒಂದಾಗಿದ್ದೀವಲ್ಲ, ಈಗ ಯಾಕೆ ಸಾಯೋ ಮಾತು? ಈಗ್ಲೂ ನಮ್ಗೆ ಅಪಾಯ ತಪ್ಪಿದ್ದಲ್ಲ ಇಂದು. ಆ ಶಂಕರ್ ಹಲ್ಕಿತ್ ಹಾವಿನ ತರ ಆಗಿದ್ದಾನೆ. ಯಾವಾಗ ಏನ್ ಮಾಡ್ತಾನೋ ಹೇಳಕ್ಕಾಗಲ್ಲ. ಅದಕ್ಕೇನ್ ಮಾಡೋಣ ಅಂತೀರಾ? ನೋಡು ಇಂದು, ನಾನ್ ಬರೋದ್ ಲೇಟ್ ಆದ್ರೆ ನೀನ್ ಹೋಗಿ ಕಂಪ್ಲೇಂಟ್ ಕೊಡು. ಅಕಸ್ಮಾತ್ ನಾನ್ ಬರೋದ್ ತುಂಬಾ ಲೇಟ್ ಆದ್ರೆ ನಾನ್ ಬದುಕಿಲ್ಲ ಅಂತ ತಿಳ್ಕೊ. ಯಾರಾದ್ರೇನ್ರಿ ಹಂಗೆಲ್ಲ ಬಿಡಕ್ಕಾಗಲ್ಲ. ಒಂದ್ಸರಿ ಕೇಸ್ ಫೈಲ್ ಆದ್ಮೇಲೆ ಅಷ್ಟೇನೆ. ಫೋನು ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಯಾಕಮ್ಮ, ಏನಾಯ್ತು? ಸರ್, ನನ್ನ ಆಕಾಶ್ ಇನ್ನೂ ಆಫೀಸಿಂದ ಬಂದಿಲ್ಲ ಸರ್. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಲೇಟ್ ಆಗಿದ್ದಕ್ಕೆ ಇಷ್ಟೊಂದು ಗಾಬರಿ ಪಡ್ತಾ ಇದೀರಾ? ಗಾಡಿ ಕೆಟ್ಟೋಗಿರ್ಬೇಕು. ಇಷ್ಟೊತ್ತಿಗೆ ಮನೆಗೆ ಬಂದಿರ್ತಾರೆ, ಹೋಗಿ ನೋಡಿ. ಇಲ್ಲ ಸರ್, ಶಂಕರ್ ಲಾಯರ್ ಮೇಲೆ ನನಗೆ ತುಂಬಾ ಡೌಟ್ ಇದೆ. ನಾನು ಆಕಾಶ್ ಲವ್ ಮಾಡಿ ಮದ್ವೆ ಆದ್ವಿ. ಅದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅವ್ರು ನಮ್ಮನ್ನ ಬದುಕೋಕ್ ಬಿಡಲ್ಲ ಅಂತ ಹೆದರ್ಸ್ತಿದ್ರು. ಅದಕ್ಕೆ ನಾನು ಕಂಪ್ಲೇಂಟ್ ಕೊಡಕ್ ಬಂದೆ. ಸರಿ ಸರಿ, ಬರ್ಕೊಟ್ಟು ಹೋಗಿ ಆಕ್ಷನ್ ತಗೋತೀನಿ.
ನನಗೆ ಪ್ಲೀಸ್. ಓ ನೀನೇನಲ್ಲ ಆಕಾಶ, ಆ ಸಂಕನಿಗೆ ನಿಶ್ಚಯ ಆಗಿದ್ ಹುಡುಗಿನ ನೀನ್ ಯಾಕ್ಲಾ ಮದುವೆ ಆಗಕ್ ಹೋದೆ? ಸುಳ್ಳು. ಅಯ್ಯ ಮೋದೇವೆ, ಇನ್ನು ಕಾಲ ಮಿಂಚಿಲ್ಲ. ಆ ಹೆಣ್ಣು ಅವನಿಗೆ ಬಿಟ್ಕೊಟ್ಟು ನೀನ್ ಪ್ರಾಣ ಉಳಿಸ್ಕ. ನನಗೂ ನಿಮ್ಗೂ ಯಾವ ದ್ವೇಷನೂ ಇಲ್ಲ. ನೀವ್ಯಾರೋ ನಾನು ಯಾರೋ, ಯಾಕೆ ನನಗೆ ಸುಮ್ನೆ ತೊಂದರೆ ಕೊಡ್ತಾ ಇದ್ದೀರಾ? ಪ್ಲೀಸ್ ಸರ್, ದಯವಿಟ್ಟು ನನ್ನ ಮಾತು ನಂಬಿ ಸರ್. ಪ್ಲೀಸ್ ಸರ್. ಸರ್, ನಾವಿಬ್ರು ಯಾರಿಗೂ ಮೋಸ ಮಾಡಿ ಮದ್ವೆ ಆಗಿಲ್ಲ, ಒಬ್ರನ್ನೊಬ್ರು ಪ್ರೀತಿ ಮದ್ವೆ ಆಗಿದೀವಿ. ತಾಯಿ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿರೋನ್ಗೆ ಮಗಳನ್ನ ತಲೆ ಹಿಡಿ ಅಂತೀರಾ? ಸರ್, ಯಾರಿಗೂ ಯಾವ ತೊಂದರೆನೂ ಕೊಡದೆ ಎಲ್ಲಾದ್ರೂ ದೂರ ಹೋಗಿ ಬದುಕೋತೀವಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ನಮ್ಮನ್ನು ಬಿಟ್ಬಿಡಿ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ಪ್ಲೀಸ್ ಸರ್. ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಸರ್, ಕೈ ಮುಗಿದು ಕೇಳ್ಕೊತೀನಿ ಸರ್. ಸರ್, ಬಿಟ್ಬಿಡಿ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಎಲ್ಲಾದ್ರೂ ದೂರ ಹೋಗಿ ಬದುಕೋತೀವಿ. ಲೈ, ನೀನ್ ಹೇಳಿದ್ ನಿಜ ಅಂತ ನಾನ್ ಹೆಂಗ್ಲಾ ನಂಬ್ಲಿ? ನಂಬಿಕೆ ಇಲ್ಲ ಅಂದ್ರೆ ಹೋಗಿ ಕೇಳಿ, ಹೋಗಿ ನೋಡ್ಕೊಳ್ರಲ್ಲ. ಬಸ್ಯಾ, ಅವ್ನ್ ಮುಗಿಸ್ಬಿಟ್ಯಾ? ಸಾಯಿಸ್ಬಿಟ್ಯಾ? ಇಂದು ಕರ್ಕೊಂಡ್ ಬಂದಿಲ್ಲ. ಯಾಕೆ? ಬ್ಲ್ಯಾಕ್ ಮೇಲ? ಹಣ ಎಷ್ಟು ಬೇಕು ನಾನು ಕೊಡ್ತೀನಿ. ಹಣ 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 ಯಾವನಿಗೆ ಬೇಕಾಯ ನಿನ್ನ ಹಣ? ಒಂದ್ ಈಸಿಯ ಹೇಳ್ತೀನಿ, ಕೇಳ್ತೀಯಾ? ಏನದು? ಅವನು ಅವನ ಪ್ರೀತಿ ಮದುವೆ ಆಗೋನಂತೆ. ಆ ಪ್ರೀತಿನ ಸಾಯಿಸಿ ನೀನ್ ಯಾಕಯ್ಯ ಪಾಪ ಕಟ್ಕತೀಯ? ಲೋ ಬಸಪ್ಪ, ದೇವರು ಸೃಷ್ಟಿ ಮಾಡಿರೋ ಆಡಮೇ ಪಾಪ ಮಾಡಿರ್ಬೇಕಾದ್ರೆ, ಆಫ್ಟರ್ ಆಲ್ ನಾನೊಬ್ಬ ಸಾಮಾನ್ಯ ಮನುಷ್ಯ. ಆಸೆ ಪಡೋದ್ರಲ್ಲಿ ತಪ್ಪೇನೋ ಇದೆ? ಇನ್ನೊಂದ್ಕಿಂತ ಯೋಚನೆ ಮಾಡಿ ನೋಡು. ಹಣ ಕೊಟ್ರೆ ಹೆಣ ಬೀಳೋ ಕಾಲ ಇದು. ದುಡ್ಡು ಬಿಸಾಕಿದ್ರೆ ಅಂತ 100 ಜನ ಹುಡುಗಿರು ಸಿಗ್ತಾರೆ. ನಿನ್ ಎಷ್ಟು ಹೆಣ್ಣೆಗಳು ಬೇಕು? ಎಲ್ಲಿ ಕಳಿಸ್ಬೇಕು ಹೇಳು, ನಾನ್ ಕಳಿಸ್ತೀನಿ. ಆದ್ರೆ ಆ ಹೆಣ್ಣನ್ ಮಾತ್ರ ಬಿಟ್ಬಿಡು. ಬಸಪ್ಪ, ನಿನ್ನ ಜೈಲಿಂದ ಬಿಡಿಸ್ಕೊಂಡ್ ಬಂದಿದ್ದು ನನಗ್ ಬುದ್ಧವಾದ ಹೇಳಕ್ಕಲ್ಲ, ನನ್ನ ಟೈಮಲ್ಲಿ ಸಹಾಯ ಆಗ್ತೀಯ ಅಂತ. ನಿನ್ನ ಕೈಲಿ ಈ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಂಡರ್ ವರ್ಲ್ಡ್ಗೆ ಅವಮಾನ. ನೀನ್ ಯಾವ ಸಿಮೆಂಟ್ ಅವನು? ರೌಡಿಸಂಗೆ ನಾಲಾಯಕ್ ನೀನು. ಆ ಹೆಣ್ಣಿಗೋಸ್ಕರ ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಆ ಟೇಸ್ಟ್ ನಿನಗೆಲ್ಲೋ ಬರ್ಬೇಕು. ನಿಲ್ಸ್ಕೊಂಡ್ರೆ ಮಿಕ್ಸ್ಚರ್ ಇಲ್ದೆ ಒಂದು ಫುಲ್ ಬಾಟ್ಲು ಹೊಡಿತೀನಿ. ಹೀಗಿರುವಾಗ ಅವಳನ್ನ ನಾನು ಹೇಗೆ ಮರಿಲೋ? ಬಸಪ್ಪ, ಅವಳನ್ನ ನನಗೆ ತಂದು ಒಪ್ಸು. ಇಲ್ಲ ಅಂದ್ರೆ ಈ ಮಚ್ಚ ತಗೊಂಡು ನನ್ನನ್ನ ಕೊಚ್ಚಾಕ್ಬಿಡು. ನನ್ಗೆ ಅವಳು ಬೇಕು, ನನ್ನ ಕೊಚ್ಚಾಕ್ಬಿಡು. ಹೇಳ್ತೀಯ ಇಲ್ವೋ? ಗೊತ್ತಿಲ್ಲ ಅಂತ ಹೇಳಿದಲ್ಲ, ಅದೇ ಕಿತ್ಕೊಳ್ಳೋ. ಗೊತ್ತಿಲ್ಲ. ಇನ್ಸ್ಪೆಕ್ಟರ್, ಮತ್ತೆ ಏನಮ್ಮ ನಿಂದು? ಸರ್, 11 ಗಂಟೆ ಆಯ್ತು. ನನ್ ಗಂಡ ಇನ್ನೂ ಮನೆಗೆ ಬಂದಿಲ್ಲ. ಬೆಳಗ್ಗೆ ಆಫೀಸ್ಗೂ ಹೋಗಿಲ್ವಂತೆ. ಪ್ಲೀಸ್ ಸರ್, ನನ್ ಗಂಡನ್ ಹುಡುಕೊಡಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಇದುವರೆಗೂ ಯಾವ್ದು ಆಕ್ಸಿಡೆಂಟ್ ರಿಪೋರ್ಟ್ಸ್ ಬಂದಿಲ್ಲ. ಯಾವ್ದಾದ್ರು ಬಾಡಿ ಸಿಕ್ಕಿದ್ರೆ ಹೇಳ್ ಕಳಿಸ್ತೀನಿ, ಬಂದ್ ನೋಡ್ಕೊಂಡೋಗಿ. ಇನ್ಸ್ಪೆಕ್ಟರ್, ಏನ್ ನೀವ್ ಹೇಳ್ತಾ ಇರೋದು? ನನ್ನ ಆಕಾಶ್ಗೆ ಏನೂ ಆಗಿರಲ್ಲ, ಏನೂ ಆಗ್ಬಾರ್ದು. ಇದು ಫಿಶ್ ಮಾರ್ಕೆಟ್ ಅಲ್ಲ. ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಈಗ ಹೋಗಿ ಬೆಳಿಗ್ಗೆ ಬಾ. ಈಗ ನಾನ್ ಬೀಟ್ಗೆ ಹೋಗ್ಬೇಕು. 204 ಗಾಡಿ ತೆಗಿಯೋ. 260 ನನ್ ಮಗ ಬಾಯ್ ಬಿಡೋವರೆಗೂ ಅನ್ನ ನೀರು ಕೊಡ್ಬೇಡುವ. ಸರ್, ನಾನು ಹೇಳಿದ ನಿಜ ಅಂತ ಈಗಲಾದ್ರೂ ನಂಬಿಕೆ ಬಂತ? ನನ್ನ ಬಿಟ್ಬಿಡಿ ಸರ್. ಸರ್, ಬಿಟ್ಬಿಡಿ ಸರ್. ನಿಮ್ಮ ಕರುಣೆಲೆ
ಸಮಾಧಾನ ಆಯ್ತಾ? ನಾನು ಎಷ್ಟು ಬೇಡ್ಕೊಂಡ್ರು ನನ್ ಮಾತಿಗೆ ಬೆಲೆ ಕೊಡದೆ ನಿನ್ನ ಹಠ ನೀನ್ ಸಾಧಿಸ್ಬಿಟ್ಟೆ ಅಲ್ಲ. ನನ್ನ ಆಕಾಶ್ನ ಹುಡುಕೊಡು ಅಂದ್ರೆ ಆ ಬಸಪ್ಪನ್ ಜೊತೆ ಸೇರ್ಕೊಂಡು ಅವನ ಎಸೆಯೋ ಬಿಸ್ಕೆಟ್ಗೆ ನಾಯಿ ತರ ಬಾಲ ಅಲ್ಲಾಡ್ಸ್ದ. ನನ್ನ ಆಕಾಶದ ಕೊಲೆ ಅಲ್ಲ, ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡ್ದೆ. ನಿನಗ್ ದೇವ್ರು ಒಳ್ಳೇದ್ ಮಾಡಲ್ಲ ನೋಡು. ನನ್ನ ಆಕಾಶ್ ಕೊಲೆಗೆ ನೀನು ಬಸಪ್ಪ ನಾಗಶಂಕರನೇ ಕಾರಣ. ನನ್ನ ಆಕಾಶಕ್ಕೆ ಬಂದ ಪರಿಸ್ಥಿತಿ ನಿಮಗೂ ಬಂದೇ ಬರುತ್ತೆ, ನೆನ್ಪಿಟ್ಕೋ. ನನ್ನ ಹಣೆಯಲ್ಲಿ ಕುಂಕುಮ ಅಳಿಸಿ ಮುಡಿಲಿ ಹೂ ಕಿತ್ತಾಕ್ದವ್ರನ್ನ ಚಟ್ಟ ಹಚ್ಚಿ ಅವ್ರ ಫೋಟೋಗೆ ಕುಂಕುಮ ಇಟ್ಟು ಹೂವಿನ ಹಾರ ಹಾಕೋ ಹಾಗೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಸರಿಯಾದ ವ್ಯಕ್ತಿ ನೀನೆಂತ ನನಗೆ ಗೊತ್ತಾಯ್ತು. ನಿಮ್ ಹಿಂದೆ ಇಷ್ಟು ದೊಡ್ಡ ಕಥೆ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಿಮಗ್ ಮತ್ತೆ ಹಿಂದಿಂದೆಲ್ಲ ನೆನಪು ಮಾಡಿದೆ. ದಯವಿಟ್ಟು ನನಗೆ ಕ್ಷಮಿಸಿ. ತಗೊಳ್ಳಿ ದುಡ್ಡು. ನಿಮ್ಮ ಹತ್ರ ದುಡ್ಡು ತಗೊಂಡ್ರೆ ನನಗೆ ಒಳ್ಳೇದಾಗಲ್ಲ. ನಾನ್ ಬರ್ತೀನಿ. ಏನ್ ತಪ್ಪು ಮಾಡಿದ್ದೀನಿ? ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನ್ಗೆ ಈ ಶಿಕ್ಷೆ ಕೊಡ್ತಾ ಇದೀಯಾ? ಗಂಧದ ಕಡ್ಡಿ ಹಿಡಿಯೋ ಕೈಲಿ ಗನ್ ಹಿಡಿಸ್ದೆ, ಧೂಪ ಹಾಕೋ ಕೈಲಿ ಪಾಪ ಮಾಡಿಸ್ದೆ. ನನ್ನ ಪ್ರೀತಿ ಕನಸು ಎಲ್ಲ ಕೊಚ್ಕೊಂಡು ಹೋಯ್ತು. ಮನುಷ್ಯತ್ವ ಸತ್ತು ಹೋಯ್ತು. ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡ್ಸಕ್ಕೆ ಅದೆಷ್ಟೋ ತಲೆಗಳನ್ನ ಉರುಳಿಸ್ಬಿಟ್ಟಿದೆ. ಕ್ರಿಮಿನಲ್ಗಳಿಗೆ ಶಿಕ್ಷೆ ಕೊಡ್ತಾ ಕೊಡ್ತಾ ನಾನೇ ಒಬ್ಬ ಕ್ರಿಮಿನಲ್ ಆಗ್ಬಿಟ್ಟೆ. ಎಲ್ಲೇ ಪಾಪ ಮಾಡಿದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಪಾಪ ಕಳ್ಕೋಬಹುದಂತೆ. ಆದ್ರೆ ಪುಣ್ಯಕ್ಷೇತ್ರದಲ್ಲೇ ಪಾಪ ಮಾಡಿದ್ರೆ ಎಲ್ಲಿ ಹೋಗಿ ಕಳ್ಕೊಳ್ಳೋದು? ನಿನಗ್ ಪೂಜೆ ಮಾಡ್ಕೊಂಡಿದ್ದವನ್ನ ಪಾಪ ಮಾಡೋ ಹಾಗೆ ಮಾಡ್ಬಿಟ್ಟೆ. ಆ ಪಾಪನ ಕಳ್ಕೊಳ್ಳೋಕ್ ಮುಂಚೆನೆ ಆ ಹೆಣ್ಣಿಗಾಗಿರೋ ಅನ್ಯಾಯನ ಕೇಳೋ ಹಾಗೆ ಮಾಡಿ ಮತ್ತೆ ಮತ್ತೆ ನನ್ನ ಕೆರಳಿಸ್ದೆ. ಇದನ್ನೆಲ್ಲ ನೋಡ್ಕೊಂಡು ನೀನ್ ಸುಮ್ನಿರ್ಬೋದು, ಆದ್ರೆ ನಾನ್ ಸುಮ್ನಿರೋದಿಲ್ಲ. ಅದಕ್ಕೆ ಆ ದ್ರೋಹಿಗಳನ್ನ ಇವನು ಈ ಜೀವ ಸರ್ವನಾಶ ಮಾಡ್ತಾನೆ. ಇದು ನಿನ್ನ ಮೇಲಾಣೆ. ಜೀವ, ವಾವ್, ವಾಟ್ ಅ ಲಕ್. ಕುರಿ ತಾನಾಗೆ ತೋಳನ್ ಗುಹೆಗ್ ಬಂದಿದೆ. ನಾನೇ ನಿನ್ನ ಎನ್ಕೌಂಟರ್ ನಲ್ಲೇ ಎತ್ಬೇಕನ್ಕೊಂಡೆ, ಆದ್ರೆ ನಾನು ಈಗ ಮಾಡೋ ಕೊಲೆಗೂ ಅದೇ ಹೆಸರಿಡ್ತೀನಿ. ಎನ್ಕೌಂಟರ್ ಅಲ್ಲಿ ಸಾಯೋದು ನಾನಲ್ಲ, ನೀನು. ನೀನ್ ಆಸೆ ಪಟ್ಟಿದ್ದೇನೆ ತಾನೆ? ನಾನ್ ನಿನ್ನ ಆಸೆ ಪಟ್ಟಿದ್ದು ಈ ರೀತಿ ಪಡೆಯೋಕ್ಕಲ್ಲ, ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಪಡೆಯೋಕೆ. ಈಗ ನೀನು ಸೋತು ಶರಣಾಗತ್ಲಾಗ್ ಬಂದಿದ್ಯಾ. ಈಗ ನೀನು ಬಲಾತ್ಕಾರ ಮಾಡಿದ್ರೆ ಏನ್ ಚೆನ್ನಾಗಿರತ್ತೆ ಹೇಳು? ನಿಜ, ಈಗ ರೇಪ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತಾನೆ ನಿನಗ್ ಮುಹೂರ್ತ ಆಯ್ತೀವಿ. ಯಾಕೆ ಶಾಕ್ ಆಯ್ತಾ? ನಿನ್ ಕಣ್ಣೆದುರುಗಡೆನೆ ಯಮ ನೋಡ್ದಾಗ ಆಗ್ತಾ ಇರ್ಬೇಕಲ್ವಾ? ಇವನು ಜೀವ ತೆಗಿಯೋಕ್ಕೂ ರೆಡಿ, ಜೀವ ಕೊಡಕ್ಕೂ ರೆಡಿ. ಅದಕ್ಕೆ ಜನ ನನ್ನನ್ನ ಜೀವ ಅಂತಾರೆ. ಮಿಸ್ಟರ್ ಶಂಕರ್, ಅಡ್ವೊಕೇಟ್. ಕೋರ್ಟ್ನಲ್ಲಿ ಕರಿಬಟ್ಟೆ ಹಾಕೊಂಡು ಉಲ್ಟಾನ ಸೀದಾನ ಉಲ್ಟಾ ಮಾಡೋಷ್ಟು ಈಜಿ ಅಲ್ಲಮ್ಮ ಈ ಜೀವ ಹತ್ರ ಮಾತಾಡೋದು. ಇವನ ಹತ್ರ ಮಾತಾಡ್ಬೇಕಾರೆ ಮೇಟ್ರ್ ಇರ್ಬೇಕು ಕಾಣೋ ಮಗನೇ. ಅಚ್ಚಿ, ಅಮ್ಮ ಅನ್ನೋ ಹಳೆ ಸೀರೆ ಅಂತ ಹಿಡಿದು ಮಗಳು ಅನ್ನೋ ಹೊಸ ಲಂಗದವರೆಗೂ ಮೂಸ್ ನೋಡೋ ನಾಯಿ ನೀನು. ನಿನ್ನಂತ ಬೀದಿ ನಾಯಿ ಬದುಕಿರ್ಬಾರ್ದು. ಅದಕ್ಕೆ ಕಣೋ ನಾನ್ ನಿಂಗೆ ಮುಹೂರ್ತ ಇಟ್ಟಿರೋದು. ನೀನೇ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದೆಯಲ್ಲ, ಏನ್ ಶಿಕ್ಷೆ ಗೊತ್ತಾ? ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಶಿಕ್ಷೆ ಇದೆಯೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಈ ಜೀವನ್ ಕೋರ್ಟ್ ನಲ್ಲಿ ಶಿಕ್ಷೆ ಇದ್ದೇ ಇದೆ. ಏನ್ ಹೇಳು? ಮರಣ
ತಂಟನೆ. ನಾಯ್ಕ್ರೆ, ಈ ಬಸಪ್ಪನ ಸಾಮ್ರಾಜ್ಯನ ಅಲ್ಲಾಡ್ಸಕ್ ಉಳ್ಕೊಂಡಿರೋನು ಆ ಜೀವ ಒಬ್ನೇ. ಅವನ್ನ ಎತ್ಬಿಟ್ರೆ ಈ ಮಹಾನಗರಕ್ಕೆ ನಾನೇ ದೊರೆ. ಅಣ್ಣ, ನಿಮ್ ಜೀವಕ್ಕೆ ಅಪಾಯ ಇದೆ. ಏನ್ಲ ಬೊಗಳ್ತಾ ಇದೀಯಾ? ಹೌದಣ್ಣ, ಆ ಜೀವ ಹಿಂದೂ ಜೊತೆ ಸೇರ್ಕೊಂಡು ನಿಮ್ಮನ್ನ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದಾನೆ. ಯಾರ್ಲ ಅವಳು? ಹಿಂದೂ ಮುಂದೆ ಗೊತ್ತಿಲ್ದ ಇರೋ ಹಿಂದೂ. ಶಂಕರ್ ಕೊಟ್ಟು ಸುಪಾರಿ ತಗೊಂಡು ಎತ್ತಿದ್ವಲ್ಲ ಆಕಾಶ್, ಅವ್ನ ಹೆಂಡ್ತಿ. ಅಂದ್ರೆ ಅವಳೇ ಇರ್ಬೋದು ನಮ್ ನಾಗನ ಮಂಜುನ ಎತ್ತಿಸ್ದೋಳು. ಆ ಸಂಕ್ರಾಂತ ಅನುಭವಿಸ್ಲಿಲ್ಲ, ಎತ್ತಕೊಂಬಂದ್ರಲ್ಲ, ನಾನು ಅನುಭವಿಸ್ತೀನಿ. ಆಯ್ತಣ್ಣ. ನಿಮ್ ಬುದ್ಧಿ ನಿಮ್ ಕೈಯಲ್ಲಿರ್ಲಿ. ಅವಳ ಹಿಂದೆ ಜೀವ ಇರ್ತಾನೆ. ಎಚ್ಚೋ ತಪ್ಪಿದ್ರೆ ನಿಮ್ ಜೀವ ಅವನ ಕೈಲಿರ್ತದೆ. ಹಲೋ. ಕೈ ಬಚ್ಚ, ನಿಂದು ಬರ್ತಾ ಬರ್ತಾ ಜಾಸ್ತಿ ಆಯ್ತು. ಇನ್ನು ನೀನು ರೌಡಿಸಮಲ್ಲಿ ಕಂಡ್ಬಿಡ್ತಾರ ಕೂಸ್ಕಣ. ಇನ್ನು ನನ್ನ ಹತ್ರ ನಿಂದ ಏನು ನಡೆಯಕ್ಕಿಲ್ಲ. ಏಯ್, ಜಾಸ್ತಿ ಬೊಗಳ್ಬೇಡ. ನಾನೇನಿದ್ರು ಸ್ಟ್ರೈಟ್ ಫಾರ್ವರ್ಡ್. ಲೈ, ಸ್ಟ್ರೈಟ್ ಫಾರ್ವರ್ಡ್ಗೆ ಬತ್ತೀನಿ ಕಳ್ಳ. ನಾ ಹೇಳ್ದಂಗ್ ನೀ ಕೇಳಿಲ್ಲ ಅಂದ್ರೆ ಆ ಹಿಂದೂನ ಇಲ್ಲ ಅನ್ಸ್ಬಿಡ್ತು. ಹಿಂದೂನ? ಹೌದ್ ಕಳ್ಳ, ಹಿಂದೂನೇ. ಅವಳಿಗ ನಂತವ ಅವಳೆ. ಏಯ್, ಹೆಣ್ಣನ್ನು ಮುಂದೆ ಇಟ್ಕೊಂಡು ಯುದ್ಧ ಮಾಡೋದಕ್ಕೆ ಇದೇನ್ ಪಾಂಡವರ ಕಾಲ ಅಲ್ಲ. ಯುದ್ಧ ಇರೋದು ನಿನ್ನ ನನ್ನ ಮಧ್ಯೆ. ನಿನ್ ಗಂಡ್ಸಾಗಿದ್ರೆ ನನ್ ಜೊತೆ ಯುದ್ಧ ಮಾಡು. ಸರಿ, ನಾ ಒಬ್ನೇ ಬರ್ತೀನಿ. ಆದ್ರೆ ನಾ ಹೇಳಿದ ಜಾಗಕ್ಕೆ ನಿನ್ ಧೈರ್ಯ ಇದ್ರೆ ನೀನು ಒಬ್ನೇ ಬಾರ್ಲ. ಎಲ್ಲಿಗೆ ಬರ್ಬೇಕು ಹೇಳು? ಆ ಬೆಟ್ಟದಲ್ಲಿ ಸ್ವಲ್ಪ ಬಂಡೆ ತಗೋಕ್ ಬಾರ್ಲ. ನೋಡಿ, ಇಷ್ಟು ದಿನ ನಾನು ಜೀವನದ ಜೊತೆ ಯುದ್ಧ ಮಾಡಿದೆ. ಆದ್ರೆ ಈಗ ಹೋಗ್ತಾ ಇರೋದು ಧರ್ಮ ಯುದ್ಧಕ್ಕೆ. ಹೋಗೋಕ್ ಮುಂಚೆ ಒಂದ್ ಮಾತು ಹೇಳ್ತೀನಿ. ಈ ರೌಡಿಸಂನಲ್ಲಿ ಹೆಣ್ಣು ಹೆಂಡಕ್ಕೆ ದಾಸರಾಗದೆ ಯಾವತ್ತೂ ಎಚ್ಚರವಾಗಿರ್ಬೇಕು. ಯಾಕೆ ಅಂದ್ರೆ ಅಂಡರ್ವರ್ಲ್ಡ್ ನಲ್ಲಿ ಬೆನ್ನ ಹಿಂದೆ ಚೂರಿ ಹಾಕೋರೆ ಜಾಸ್ತಿ. ಅದಕ್ಕೆ ಯಾವಾಗ್ಲೂ ಈ ಗೋಡೆನೇ ಸೇಫ್ಟಿ. ಇದನ್ನ ಯಾವತ್ತೂ ಮರಿಬೇಡಿ. ನಾನ್ ಬದುಕ್ ಬಂದ್ರೆ ಸ್ವಾಗತಿಸಿ, ಸತ್ರೆ ಸಮಾಧಿ ಮಾಡಿ. ಗುಡ್ ಬಾಯ್. ತಮ್ಮ, ಇದು ಮಹಾನಗರ. ಇಲ್ಲಿ ನಮ್ಮಂತವ್ರು ಮರ ತಿನ್ನೋ ಹುಳ ಇದ್ದಂಗೆ, ಗೊತ್ತಿಲ್ದಂಗೆ ಎತ್ತಿಂದ ಹಾಕ್ಬಿಡ್ತೀವಿ. ಅದು ಈ ಬಿಳಿ ಕಣ್ ಬಸಪ್ಪನ ಎದ್ರಕೊಂಡ್ರೆ ಪ್ರಾಣನೇ ಆರೋಯ್ತದೆ. ಒಂದೊಂದ್ಕಿತ ಬಾಡಿನೇ ಸಿಕ್ಕಕ್ಕಿಲ್ಲ. ನಾನು ನಡುಕ್ತಿದ್ದ ಜನರನ್ನೆಲ್ಲ ನಗು ಹಂಗ್ ಮಾಡಿ ನನ್ ಮುಂದೆನೆ ಏಟಿಗೆ ಎದುರೇಟು ಅಂತ ನಿಂತಿದ್ಯಾ ಅಂದ್ರೆ ನಿನ್ ಗುಂಡಿಗೆನ ನಾನ್ ಮೆಟ್ಲೇಬೇಕಲ್ಲ. ನಿನ್ ಹರಿಕತೆ ಕೇಳಕ್ ಬಂದಿಲ್ಲ. ಮೀಟರ್ ಇದ್ರೆ ಮೈ ಮುಟ್ಟು, ಆಮೇಲೆ ನಾನೋ ನೀನೋ ನೋಡೋಣ. ಈಗ ಒಂಟಿ ನಿಂತಿದ್ದೀನಿ. ಚರ್ಬಿ ಇದ್ರೆ ನನ್ನನ್ನು ಹೊಡೆದು ನೀನ್ ಡಾನ್ ಆಗು. ಇಲ್ಲ ಅಂದ್ರೆ ನಿನ್ನನ್ನು ಹೊಡೆದು ಈ ಮಹಾನಗರನ ನಾನ್ ಆಳ್ತೀನಿ. ಕಬಣ ಕೆಳಗಿಟ್ಟು ಈ ದಿಲ್ ನಾನು ನಂಬ್ಕೊಂಡ್ ಬಂದಿದ್ದೀನಿ. ಅದ್ ಏನ್ ಕಿತ್ಕೋತೀಯೋ ಕಿತ್ಕೋ. ದಿಲ್ಲ, ನಿನ್ ದಿಲ್ ನಿಂತವನೇ ಇರ್ಲಿ. ಆದ್ರೆ ನಿನ್ ದಿಲ್ಕಿ ದಡ್ಕೊಂಡು ನಂತವ ಐತೆ ನೋಡಲ್ಲಿ. ನೋಡು, ಅವಳಿಗೇನಾದ್ರೂ ಆದ್ರೆ ನಿನ್ನ ಏನ್ ಮಾಡ್ತೀಯ? ಹೊಡಿತೀಯನಾ?
ಜೀವ, ನಾನು ಆವತ್ತೇ ನಿನಗೆ ಹೇಳಿದೆ, ಜ್ಞಾಪಕ ಇದೆಯಾ? ಕಾನೂನಿಗೆ ಹದ್ದಿನ ಕಣ್ಣಿರುತ್ತೆ, ಮತ್ತೆ ನೀನ್ ತಪ್ಪು ಮಾಡ್ಬೇಡ ಅಂತ. ಆದ್ರೆ ನೀನು ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾ ಮಾಡ್ತಾ ಅದನ್ನೇ ವೃತ್ತಿ ಮಾಡ್ಕೊಂಡು ಕಾನೂನು ದೃಷ್ಟಿನಲ್ಲಿ ನೀನೊಬ್ಬ ಕ್ರಿಮಿನಲ್ ಆಗಿದೀಯ. ಅದಕ್ಕೆ ಎಲ್ಲದಕ್ಕೂ ಎಲ್ರಿಗೂ ಒಂದು ಕೊನೆ ಅಂತ ಇರ್ಲೇಬೇಕು. ನಡೀರಿ ಸರ್.